ರಾಮತೀರ್ಥ ಸೇವಾ ಫೌಂಡೇಶನ್ ವತಿಯಿಂದ ಎಂದೂ ಮಾಸದ ನೆನಪು ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರತಿ ತಿಂಗಳಿಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಯೋಗಾಸನಗಳಲ್ಲಿ ದೈವತ್ವ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ. ವಿಷಯದ ಕುರಿತು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳು. ತೇನ ವಿನ ತೃಣಮಪಿ ನ ಚಲತಿ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಇವೆರಡು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯಗಳು. ಇವೆರಡೂ ಕೂಡ ಅಪ್ಪಟ ಆಸ್ತಿಕ ಭಾರತೀಯ ಮನಸ್ಸಿನ ಚಿಂತನಾ ಕ್ರಮದ ಸುಂದರವಾಗಿರತಕ್ಕಂಥ ಉದಾಹರಣೆಗಳು. ಅಂದರೆ ಚರಾಚರ ವಸ್ತುಗಳಲ್ಲಿ, ಸಜೀವ ನಿರ್ಜೀವ ವಸ್ತುಗಳಲ್ಲಿ ದೇವರನ್ನು ಕಾಣ್ತಕ್ಕಂಥದ್ದು ನಮ್ಮ ಸಹಜವಾಗಿರ್ತಕ್ಕಂಥ ಜಾಯಮಾನ. ಅಷ್ಟೇ ಏಕೆ, ನಿತ್ಯ ಕರ್ಮಗಳಲ್ಲಿ, ನೈಮಿತ್ತಿಕ ಕರ್ಮಗಳಲ್ಲಿ ಗಣಪತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ಕೃಷ್ಣಾರ್ಪಣ ಮಸ್ತು ಅಥವಾ ಶಿವಾರ್ಪಣ ಮಸ್ತು ಅಂತಲೇ ಪರಿಸಮಾಪ್ತಿಯಾಗೋದು. ಒಂದರ್ಥದಲ್ಲಿ ಭಾರತೀಯ ಸಂಗೀತ ಮತ್ತು ಲಲಿತ ಕಲೆಗಳು ಭಕ್ತಿಯೋಗದ ವಿವಿಧ ಅಭಿವ್ಯಕ್ತಿಗಳು. ಆದ್ದರಿಂದ ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಕ್ಕಂಥದ್ದು ನಮ್ಮ ಸಹಜವಾಗಿರ್ತಕ್ಕಂಥ ಜಾಯಮಾನ ಆಗಿರೋದ್ರಿಂದ ಯೋಗಾಸನಗಳಲ್ಲಿ ದೈವತ್ವ ಅಂತಕ್ಕಂಥದ್ದು ಬಹಳ ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಏನಲ್ಲ. ಆದರೆ ಇಲ್ಲಿ ಸೇರಿರತಕ್ಕಂಥ ನಮಗೆಲ್ಲರಿಗೂ ಕೂಡ ಇದು ಒಂದು ಅತ್ಯಂತ ಆಸಕ್ತಿದಾಯಕ, ಕುತೂಹಲಕಾರಿಯಾಗಿರ್ತಕ್ಕಂಥ, ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥ ವಸ್ತು ಆಗಿದೆ. ಯಾಕೆ ಅಂತ ಹೇಳಿದರೆ ಒಂದು ಹೋಲಿಕೆ ಕೊಡ್ತೇನೆ. ಉದಾಹರಣೆಗೆ ನಾವು ಬೇಲೂರು ಹಳೆಬೀಡಿಗೋ ಅಥವಾ ಚಿತ್ರದುರ್ಗಕ್ಕೋ ಪ್ರವಾಸಕ್ಕೆ ಹೋಗ್ತೀವಿ. ಯಾರೋ ನಮ್ಮ ಸ್ನೇಹಿತರು ಕರೀತಾರೆ, ಹೋಗ್ಬಿಡ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಸ್ಥಳದ ಬಗ್ಗೆ ಅಥವಾ ಅದರ ಇತಿಹಾಸದ ಬಗ್ಗೆ ನಮಗೇನು ಗೊತ್ತಿರಲ್ಲ. ಅಲ್ಲಿ ಹೋದಾಗ ನಾವು ದೇವಸ್ಥಾನ ನೋಡ್ತೀವಿ, ಅಲ್ಲಿರ್ತಕ್ಕಂಥ ಶಿಲ್ಪಕಲೆಯ ಸೌಂದರ್ಯವನ್ನು ನೋಡ್ತೀವಿ, ಅಥವಾ ಚಿತ್ರದುರ್ಗದಲ್ಲಿರ್ತಕ್ಕಂಥ ನಿಸರ್ಗ ಸಹಜವಾಗಿರ್ತಕ್ಕಂಥ ಸೌಂದರ್ಯವನ್ನು ನೋಡ್ತೀವಿ, ಒಂದು ಸಂತೋಷವನ್ನು ಪಡ್ತೀವಿ. ಅದರ ಬದಲಾಗಿ ಹೊಯ್ಸಳರ ಇತಿಹಾಸವನ್ನೋ, ಚಿತ್ರದುರ್ಗ ನಾಯಕರ ಇತಿಹಾಸವನ್ನೋ, ಸ್ಥಳ ಪುರಾಣವನ್ನೋ, ಅಥವಾ ಅಲ್ಲಿರ್ತಕ್ಕಂಥ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯನ್ನು, ಅಥವಾ ಆ ಪ್ರದೇಶದ ಜನರ ಸಂಸ್ಕೃತಿ ಮತ್ತು ಭಾಷೆ ಇವುಗಳನ್ನು ಅಧ್ಯಯನ ಮಾಡಿಕೊಂಡು ಆ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಆಗ್ತಕ್ಕಂಥ ಆ ಭಾವ ಸಮೃದ್ಧಿಯೇ ಬೇರೆ, ಸೌಂದರ್ಯಾನುಭೂತಿಯೇ ಬೇರೆ. ಹಾಗೆ ನಾವೆಲ್ಲರೂ ಇಲ್ಲಿ ಯೋಗ ಕ್ಲಾಸಿಗೆ ಬರ್ತೀವಿ, ಕ್ಲಾಸಲ್ಲಿ ಯೋಗಾಸನಗಳನ್ನು ಅಭ್ಯಾಸ ಮಾಡ್ತೀವಿ. ನಮ್ಮ ಸಂಸ್ಥೆಯ ಪಠ್ಯಕ್ರಮವೇ ಹಾಗೆ. ಅದು ಅಲ್ಲಿ ಮಾತಿಗಿಂತ ಕೃತಿ ಜಾಸ್ತಿ. ಸೊ ಅದು ಪ್ರಾಕ್ಟಿಕಲ್ ಸೆಷನ್. ಅಲ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ಸು ಅಥವಾ ಅದರದ್ದು ಎಕ್ಸ್ಪ್ಲನೇಷನ್ನು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಆ ಯೋಗಾಸನಗಳಲ್ಲಿರ್ತಕ್ಕಂಥ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅಥವಾ ಬೇರೆ ಏನು ಆಸ್ಪೆಕ್ಟ್ಸ್ ಇದೆ ಅವುಗಳನ್ನೆಲ್ಲ ಹೇಳ್ತಕ್ಕಂಥ ಒಂದು ಇದಿರುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಮಗೆಲ್ಲರಿಗೂ ಬಹಳ ಮುಖ್ಯ ಹಾಗೂ ಮಹತ್ವದ್ದು ಅಂತ ಹೇಳಿ ಅನಿಸುತ್ತೆ. ಸೊ ಈ ವಿಷಯದ ಕುರಿತಾಗಿ ಇವತ್ತು ಉಪನ್ಯಾಸ ಮಾಡ್ತಾ ಇರತಕ್ಕಂಥವರು ಶ್ರೀಯುತ ಎಚ್.ಎಸ್. ಶರತ್ ಅವರು. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್, ಪ್ರವೃತ್ತಿಯಿಂದ ಯೋಗ ಶಿಕ್ಷಕರು ಮತ್ತು ಭಾರತೀಯ ಸಂಸ್ಕೃತಿಯ ಪ್ರತಿಪಾದಕರು ಮತ್ತು ಚಿಂತಕರು ಕೂಡ ಅವರು. ಯೋಗ ಅಂತ ಹೇಳಿದರೆ ಬರೀ ಆಸನ ಮತ್ತು ಪ್ರಾಣಾಯಾಮ ಅಲ್ಲ ಅನ್ನೋದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿದೆ. ಯೋಗ ಅಂದರೆ ಅದೊಂದು ತತ್ವಶಾಸ್ತ್ರ, ದರ್ಶನ ಅಂತ ಹೇಳ್ತಾರೆ. ಯೋಗ ದರ್ಶನದ ಬಗ್ಗೆ ಅನೇಕ ವರ್ಷಗಳಿಂದ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಉಪನ್ಯಾಸಕರಿಂದ, ಅವರ ಪಾಂಡಿತ್ಯ ಪರಿಶ್ರಮದಿಂದ ನಡೀತಕ್ಕಂಥ ಉಪನ್ಯಾಸ 1 ಗಂಟೆ ಅಂತಹ ಒಂದು ಉಪನ್ಯಾಸ ಕೇಳೋದು 10 ಪುಸ್ತಕಗಳು ಓದಿದ್ದಕ್ಕೆ ಸಮ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಜೇನ್ನೊಣದ ರೀತಿ ಎಲ್ಲ ಪುಸ್ತಕಗಳಿಂದ ಆ ಸಾರವನ್ನು ಸಂಗ್ರಹಿಸಿ ಕ್ಯಾಪ್ಸೂಲ್ ಅಂತ ಏನು ಹೇಳ್ತೀವಿ, ಸುಲಿದ ಬಾಳೆಯ ಹಣ್ಣಿನಂದದಿ, ಆ ರೀತಿ ನಮಗೆ ಕೊಡ್ತಾರೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನೀವೆಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ಈಗ ಎಚ್.ಎಸ್. ಶರತ್ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಯೋಗಾಸಕ್ತರೆಲ್ಲರಿಗೂ ನಮಸ್ಕಾರ. ಲಕ್ಷ್ಮೀನಾರಾಯಣ ಭಟ್ರು ಪ್ರಾಸ್ತಾವಿಕವನ್ನು ನಾನು ಕೊಡುವ ಉಪನ್ಯಾಸದ ಅರ್ಧ ಭಾಗವನ್ನು ಕವರ್ ಮಾಡಿದ್ದಾರೆ. ನಾನು ಮತ್ತೆ ಒಂದೆರಡು ವಿಷಯ ಅದನ್ನೇ ಹೇಳ್ತೇನೆ. ನಮ್ಮ ಸನಾತನ ಧರ್ಮದ
ಒಂದು ಮೂಲ ಮಂತ್ರ ಏನೆಂದರೆ ಎಲ್ಲವುದರಲ್ಲೂ ದೈವತ್ವವನ್ನು ಕಾಣುವುದು. ಈಗ ತಾನೇ ಹೇಳಿದರು. ಇವತ್ತಿನ ಶೀರ್ಷಿಕೆಯೂ ಅದೇನೆ, ಯೋಗಾಸನದಲ್ಲಿ ಅಥವಾ ಯೋಗಾಸನಗಳಲ್ಲಿ ದೈವತ್ವ. ಯೋಗ ನಮ್ಮ ಧರ್ಮದ ಷಡ್ದರ್ಶನಗಳಲ್ಲಿ ಒಂದು. ಏನು ದರ್ಶನ ಅಂದರೆ? ಸಾಮಾನ್ಯ ಪದ. ದರ್ಶನ ಅಂದರೆ ಏನು? ನೋಡುವುದು. ಏನನ್ನು ನೋಡುವುದು ಅಥವಾ ಯಾವುದರ ದರ್ಶನ? ತತ್ವದ ದರ್ಶನ. ತತ್ವದ ದರ್ಶನ ಅಂದರೆ ಸತ್ಯದ ದರ್ಶನ. ಸತ್ಯ ಅಂದರೆ ಪರಮಾತ್ಮನ ದರ್ಶನ. ಆ ಪರಮಾತ್ಮನ ದರ್ಶನಕ್ಕೆ ಅನೇಕ ಮಾರ್ಗಗಳು. ಆ ಮಾರ್ಗಗಳಲ್ಲಿ ಯೋಗ ಮಾರ್ಗವೂ ಒಂದು. ಪತಂಜಲಿ ಮಹರ್ಷಿಗಳು ನಮಗೆ ಈ ಯೋಗ ಮಾರ್ಗವನ್ನು ಸೂತ್ರ ರೂಪವಾಗಿ 8 ಮೆಟ್ಟಿಲುಗಳು ಇಟ್ಟು ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8 ಮೆಟ್ಟಿಲುಗಳು. ಒಂದು ಮೆಟ್ಟಿಲನ್ನು ದಾಟಿ ಇನ್ನೊಂದು ಮೆಟ್ಟಿಲಕ್ಕೆ ಹೋಗಿ ಕೊನೆಯಲ್ಲಿ ಸಮಾಧಿಯನ್ನು ತಲುಪಿದರೆ ಅಲ್ಲಿ ಪರಮಾತ್ಮ ಸಿಗುತ್ತಾನೆ. ಆದರೆ ಅಷ್ಟು ಸುಲಭವಲ್ಲ. ನಮಗೆ ಗೊತ್ತು, ಒಂದು ಹುಟ್ಟಿನಿಂದ ಸಂಸ್ಕಾರದಲ್ಲಿ ಯಮನಿಯಮ ಬರುತ್ತದೆ ಸಾಮಾನ್ಯವಾಗಿ. ಅದೇ ಕಷ್ಟವಾದರೆ ಮುಂದೆ ಹೋಗುವುದೇ ಕಷ್ಟ. ಅದಾದ ನಂತರ ಆಸನಗಳು, ಹಾಗೆ ಪ್ರಾಣಾಯಾಮ, ಒಂದು ತರಬೇತಿ ಅಥವಾ ತರಗತಿಗೆ ಬಂದು ಕಲಿಬೇಕು ಅಂತಿಲ್ಲ, ವಿವಿಧ ರೀತಿಯಲ್ಲಿ ಬರುತ್ತೆ. ಸೊ ಅದರ ಮೂಲಕ ಹಾಗೆ ಮೇಲೆ ಹೋಗಿ ಕೊನೆಗೆ ಸಮಾಧಿಯ ಸ್ಥಿತಿಗೆ ತಲುಪುವ ಒಂದು ಮಾರ್ಗ. ಅದರಲ್ಲಿ ಈಗ ಹೇಳಿದ್ದು ಸಮಾಧಿಯ ಸ್ಥಿತಿಗೆ ಹೋಗುವುದು ಕಷ್ಟ. ಆದರೆ ಯೋಗಾಸನದ ಪತಂಜಲಿ ಮಹರ್ಷಿಗಳು ಕೊಟ್ಟಿರುವ 8 ಮೆಟ್ಟಿಲುಗಳ ವಿಶೇಷತೆ ಏನು ಅಂದರೆ, ಪ್ರತಿಯೊಂದು ಮೆಟ್ಟಿಲಿನಲ್ಲೂ ಇನ್ನೊಂದು ಮೆಟ್ಟಿಲಿನ ಅನುಭವವನ್ನು ಸ್ವಲ್ಪ ಮಟ್ಟಿಗೆ ಪಡೆಯಬಹುದು. ಉದಾಹರಣೆಗೆ ನಾವು ಆಸನ ಮಾಡ್ತೀವಿ, 3ನೆಯ ಮೆಟ್ಟಿಲು. ಅದರಲ್ಲಿ ನಮ್ಮ ಉಸಿರಿನ ನಿಯಂತ್ರಣ ಇರಲೇಬೇಕು. ಅಂದರೆ ಸ್ವಲ್ಪ ಮಟ್ಟಿಗೆ ಪ್ರಾಣಾಯಾಮ. ಕೆಲವು ದೀರ್ಘ ಕಾಲದ ಆಸನಗಳು ಇದೆ. ಮಲಗಿ ಸುಪ್ತ ಆಸನಗಳು ಯಾವುದಾದ್ರೂ ಮಾಡುವುದು, ದೀರ್ಘಕಾಲ ಮಾಡಬಹುದು, ಕೆಲವು ನಿಮಿಷಗಳ ಕಾಲ. ಅದರಲ್ಲಿ ಉಸಿರಾಟದ ನಿಯಂತ್ರಣದ ಜೊತೆಗೆ, ಅಂದರೆ ಪ್ರಾಣಾಯಾಮದ ಜೊತೆಗೆ 2 ಮೆಟ್ಟಿಲುಗಳನ್ನು ದಾಟ್ಕೊಂಡು ಹೋಗ್ಬೋದು. ನಮ್ಮ ಮನೋನಿಗ್ರಹ, ಧ್ಯಾನ ಸ್ಥಿತಿಗೂ ಹೋಗ್ಬೋದು. ಅದೇ ರೀತಿ ಪದ್ಮಾಸನದಲ್ಲಿ ಕೂತೇ ಧ್ಯಾನ ಮಾಡೋದು, ಹಾಗೂ ಆಗುತ್ತೆ. ಧ್ಯಾನ ಮಾಡುವವರು ಆಸನ ಮಾಡಲೇಬೇಕು, ಪ್ರಾಣಾಯಾಮ ಮಾಡಲೇಬೇಕು. ಆದರೆ ಆಸನ ಮಾಡುವವರು ಕೂಡ ಧ್ಯಾನ, ಪ್ರಾಣಾಯಾಮ, ಧಾರಣ ಎಲ್ಲ ಮಾಡಬಹುದು. ಅಂದರೆ ಬೇರೆ ಮೆಟ್ಟಿಲುಗಳ ಅನುಭವವನ್ನು ಸ್ವಲ್ಪ ಮಟ್ಟಿಗೆ ಪಡೆಯಬಹುದು. ಆದರೆ ಈ ಆಸನ, 3ನೇ ಮೆಟ್ಟಿಲಿನ ಆಸನದ ಬಗ್ಗೆ ಪತಂಜಲಿ ಮಹರ್ಷಿಗಳು ಕೊಟ್ಟಿರುವುದು ಒಂದೇ ಒಂದು ಸೂತ್ರ. ಕೇಳಿರ್ತೀರ, ನಾನು ಹೇಳಿದ್ದೀನಿ ಹಿಂದೆ, ನಿಮಗೂ ಗೊತ್ತಿರುತ್ತೆ. ಸ್ಥಿರ ಸುಖಂ ಆಸನ, ಒಂದೇ ಒಂದು ಸೂತ್ರ. 195, 96 ಒಂದು ಆಸನವನ್ನು ಬಿಡಿಸಿ ಹೇಳ್ತಾರೆ ಕೆಲವರು. ಅವಾಗ 96 ಆಗುತ್ತೆ, 196 ಆಗುತ್ತೆ. ಇಲ್ಲಾಂದರೆ 195 ಸೂತ್ರಗಳು. ಸ್ಥಿರ ಸುಖಂ ಆಸನ ಏನು ಹಾಗಂದರೆ, ಸುಲಭವಾದ ಸರಳವಾದ ಅರ್ಥ ಅಂದರೆ, ಸ್ಥಿರವಾಗಿ ನಾವು ಕೂತಿದ್ದೀವಿ, ಸ್ಥಿರವಾಗಿ ಸುಖವಾಗಿ ಒಂದು ಆಸನದಲ್ಲಿ ಕೆಲವು ಕ್ಷಣಗಳು ಸುಖವಾಗಿ ಕುಳಿತರೆ ಅದೇ ಆಸನ ಅಂತ. ಅದು ಮನುಷ್ಯರಿಗಷ್ಟೇನಾ? ಅದು ಇಲ್ಲ. ಪ್ರತಿಯೊಂದು ಚರಾಚರಗಳು, ಜಡ ವಸ್ತುವಿನಿಂದ ಹಿಡಿದು ಎಲ್ಲರಿಗೂ ಅನ್ವಯವಾಗುತ್ತದೆ. ಒಂದು ಪಕ್ಷಿಗೂ ಅಷ್ಟೇ, ಒಂದು ಪ್ರಾಣಿಗೂ ಅಷ್ಟೇ, ಒಂದು ಗಿಡ ಮರಕ್ಕೂ ಅಷ್ಟೇ. ಅದರ ಕಾರಣವೋ ಏನೋ, ನಾವು ಮಾಡುವ ಆಸನಗಳೆಲ್ಲ ಅದರ ಹೆಸರುಗಳು ಜಡವಸ್ತುಗಳಾದ ಪೀಠ, ಮಂಚ, ಕೋಲು ಅಂದರೆ ದಂಡ, ಜೊತೆಗೆ ಜೀವವಿರುವ, ಸ್ಥಿರವಾಗಿರುವ ಅಂದರೆ ಚಲಿಸದಿರುವಂತಹ ಗಿಡಮರಗಳು, ಮತ್ತು ಚಲಿಸುವ ಪ್ರಾಣಿ ಪಕ್ಷಿಗಳು, ಜ್ಞಾನಿಯಾದ ಋಷಿಗಳು, ಮತ್ತು ಕೊನೆಗೆ ದೇವರು. ಎಲ್ಲದರ ಹೆಸರಿನಿಂದ ಪ್ರಭಾವಗೊಂಡ ಆಸನಗಳಿವೆ. ಯಾಕೆಂದರೆ ಸ್ಥಿರ ಸುಖಂ ಆಸನಂ ಅನ್ನುವುದು ಎಲ್ಲವುದಕ್ಕೂ ಅನ್ವಯಿಸುತ್ತದೆ. ಅದರ ಕಾರಣವೋ ಏನೋ, ಎಲ್ಲವುದರಿಂದಲೂ ಆಸನದ ಹೆಸರುಗಳು ಬಂದಿದೆ. ಇವತ್ತು ನಾವು ಆ ದೇವರ ಹೆಸರಿನಿಂದ ಕೆಲವು ಆಸನಗಳು ಇದೆ, ಅದರ ಬಗ್ಗೆ ನೋಡೋಣ. ಆಸನದ ಬಗ್ಗೆ ಸ್ವಲ್ಪ ಮಟ್ಟಿಗೆ, ಅದರ ಹಿಂದೆ ಇರುವ ದೇವರು, ಅದರಿಂದ ನಮಗೇನು, ನಾವೇನು ಗ್ರಹಿಸಬಹುದು ಅದರ ದೈವತ್ವ, ಅದನ್ನು ನಮ್ಮ ಮಟ್ಟಿಗೆ ಏನು ಗ್ರಹಿಸ್ಬೋದು ಅದನ್ನು ನೋಡೋಣ. ಯೋಗಾಸನ ಪತಂಜಲಿ ಮಹರ್ಷಿಗಳು ಕೊಟ್ಟದರಲ್ಲಿ 3ನೇದು. ಆದರೆ
ಯೋಗ ವಿದ್ಯೆಯನ್ನು ನಮ್ಮ ಪುರಾಣಗಳು ಹೇಳುತ್ತೆ ಮೊದಲ ಬಾರಿಗೆ ಸ್ವತಃ ಪರಮೇಶ್ವರನೇ ಪಾರ್ವತಿಗೆ ಕೊಟ್ಟದ್ದು ಅಂತ ಇದೆ ಯೋಗ ವಿದ್ಯೆ. ಅದಕ್ಕೆ ಅವನನ್ನು ಆದಿಯೋಗಿ ಅಂತ ಕರಿತೀವಿ. ಪರಮೇಶ್ವರನೇ ಮೊದಲ ಯೋಗಿ. ಆ ಪರಮೇಶ್ವರನೇ ಪಾರ್ವತಿಗೆ ನಾಟ್ಯ ವಿದ್ಯೆಯನ್ನು ಕೂಡ ಅವನೇ ಹೇಳ್ಕೊಟ್ಟಿದ್ದು. ಅದರಿಂದ ಅವನನ್ನು ನಟರಾಜ ಅಂತ ಕರಿತೀವಿ. ನಾಟ್ಯ ವಿದ್ಯೆಯನ್ನು ಅವನೇ ಹೇಳ್ಕೊಟ್ಟಿದ್ದು. ಆದಿಯೋಗಿಯೂ ಅವನೇ, ನಟರಾಜನೂ ಅವನೇ. ಆ ಪರಮೇಶ್ವರನಿಂದ ಶುರು ಮಾಡೋಣ. ನಟರಾಜಾಸನ ಕೇಳಿರ್ತೀರ, ಅನೇಕರು ಕೇಳಿರ್ತೀರ, ನೋಡಿರ್ತೀರ. ಸಾಮಾನ್ಯ ನೃತ್ಯ ಶಾಲೆಗಳಲ್ಲಿ ಯಾವುದೇ ಒಂದು ನೃತ್ಯ ಕಾರ್ಯಕ್ರಮ ನಡಿಬೇಕಾದರೆ ಅದರಲ್ಲಿ ಒಂದು ನಟರಾಜನ ವಿಗ್ರಹ ಇಲ್ಲದೇ ಇದ್ದರೆ ಅದಕ್ಕೆ ಶೋಭೆಯೇ ಇಲ್ಲ. ಅದಕ್ಕೆ ಪೂಜೆ ಮಾಡಿ ಆಮೇಲೆ ನೃತ್ಯ ಕಾರ್ಯಕ್ರಮ ಶುರುವಾಗುತ್ತೆ. ಅದು ನೃತ್ಯದ ನಟರಾಜ. ನಮ್ಮ ಯೋಗಾಸನದ ನಟರಾಜ ನೃತ್ಯದ ನಟರಾಜನಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾನೆ. ಯೋಗಾಸನದ ನಟರಾಜಾಸನ ಏನು ಮಾಡ್ತೇವೆ ಅದು ಸ್ವಲ್ಪ ಭಿನ್ನವಾಗಿದೆ. ಕ್ಲಿಷ್ಟವಾದ ಆಸನವೇ ಇದು. ಗುರೂಜಿಯವರ ಪುಸ್ತಕದಿಂದ ಲೈಟ್ ಆನ್ ಯೋಗ ಪ್ರದೀಪಿಕಾ ಆ ಪುಸ್ತಕದಿಂದ ಆರಿಸಿರುವ ಚಿತ್ರ. ನಟರಾಜ ಅಂದ ಕೂಡಲೇ ನಮ್ಮ ದೇಗುಲಗಳು ಎಲ್ಲ ದೇವರ ದೇವಸ್ಥಾನಗಳಿದೆ. ನಟರಾಜ ಅಂದರೆ ಯಾವ ದೇವಸ್ಥಾನ ನಾಪಕ ಬರುತ್ತೆ? ಚಿದಂಬರಂ. ಎಲ್ಲರಿಗೂ ಗೊತ್ತೇ ಇದೆ. ಚಿದಂಬರಂನ ನಟರಾಜ. ಪತಂಜಲಿ ಮಹರ್ಷಿಗಳ ಮತ್ತು ಈ ಚಿದಂಬರಂ ನಟರಾಜನ ಒಂದು ಸಂಗತಿ ಇದೆ. ಆ ಸಂಗತಿಯನ್ನು ಹೇಳ್ತೇನೆ. ಪತಂಜಲಿ ಮಹರ್ಷಿಗಳು, ಕೆಲವರು ಗೊತ್ತಿರುತ್ತೆ, ಪತಂಜಲಿ ಮಹರ್ಷಿಗಳು ಯೋಗಸೂತ್ರವನ್ನು ಮಾತ್ರ ಕೊಟ್ಟವರಲ್ಲ. ಮುನಿತ್ರಯರು ಅಂತ ಇದ್ದಾರೆ. ವರರುಚಿ, ಪಾಣಿನಿ ಮತ್ತು ಪತಂಜಲಿ. ಈ ಮೂರರಿಂದ ನಾವು ಈಗೇನು ಮಾತಾಡ್ತಿದ್ವಿ ಭಾಷೆ, ವಾಕ್, ಅದಕ್ಕೆ ಅರ್ಥ, ವಾಗರ್ಥ. ಕಾಳಿದಾಸ ಏನು ಹೇಳ್ತಾನೆ, ಆ ವಾಗರ್ಥ, ಆ ವಾಗಿಗೆ ಅರ್ಥವನ್ನು ಕೊಟ್ಟವರು ಈ ಮೂರು ಋಷಿಗಳು. ಒಬ್ಬರು ವ್ಯಾಕರಣವನ್ನು ಬರೆದರು, ಅದು ಪಾಣಿನಿಯವರು. ಅದಕ್ಕೆ ಅದು ಈ ಯೋಗಸೂತ್ರ ಥರ ಇರುತ್ತೆ. ವ್ಯಾಕರಣ ಪಾಣಿನಿ ಕೊಟ್ಟಿರುವ ಅಷ್ಟಾಧ್ಯಾಯಿ ಯೋಗಸೂತ್ರದ ಥರ ಇರುತ್ತೆ. ಅದನ್ನು ಅರ್ಥ ಮಾಡೋದಕ್ಕೆ ಒಂದು ಸರಳವಾದ ಭಾಷೆ. ಅದಕ್ಕೆ ಭಾಷ್ಯವನ್ನು ಬರೆದವರು ಪತಂಜಲಿ ಮಹರ್ಷಿಗಳು. ಆದ್ದರಿಂದ ಅವರು ವ್ಯಾಕರಣದಲ್ಲೂ ಅವರು ಮುನಿತ್ರಯರಲ್ಲಿ ಒಬ್ಬರು. ಅವರು ಈ ನಟರಾಜನ ದರ್ಶನಕ್ಕೆ ಅಂತ ಚಿದಂಬರಂ ದೇವಸ್ಥಾನಕ್ಕೆ ಹೋಗ್ತಾರೆ ಪತಂಜಲಿ ಮಹರ್ಷಿಗಳು. ಆಗ ಅಲ್ಲಿ ಕಾವಲಿಗೆ ನಂದಿ ನಿಂತಿರ್ತಾನೆ. ನಂದಿ ಶಿವನ ವಾಹನ. ಅವನು ಬಿಡೋದಿಲ್ಲ ಪತಂಜಲಿ ಮಹರ್ಷಿಗಳನ್ನು ಒಳಗಡೆ ಬಿಡುವುದಿಲ್ಲ. ಅದು ಸಾಮಾನ್ಯ, ಹಾಗೇ ಆಗತ್ತೆ, ಬಿಡುವುದಿಲ್ಲ. ಆದರೆ ಪತಂಜಲಿ ಮಹರ್ಷಿಗಳು ಸಮಾಧಿಯನ್ನು ತಲುಪಿರುವ ಸಿದ್ಧಪುರುಷರು. ಅವ್ರಿಗೆ ಕೋಪ ತಾಪ ಅವೆಲ್ಲ ಏನೂ ಬರೋದಿಲ್ಲ. ಈ ನಂದಿ ಬಿಡ್ತಿಲ್ವಲ್ಲ, ಪರವಾಗಿಲ್ಲ. ವ್ಯಾಕರಣ ಪಂಡಿತರು ಕೂಡ. ಈ ನಂದಿ ಅಂದರೆ ಎತ್ತು, ಅದಕ್ಕೆ ಮುಖ್ಯವಾದ 2 ಅಂಗಗಳು. ಅದಕ್ಕೆ ಶೋಭೆಯನ್ನು ಕೊಡುವುದು ಒಂದು ಅದರ ಕೊಂಬು, ಆಮೇಲೆ ಅದಕ್ಕೆ ಶಕ್ತಿಯನ್ನು ಕೊಡುವುದು ಅದರ ಕಾಲು. ಈ ಕೊಂಬಿಗೆ ಸಂಸ್ಕೃತದಲ್ಲಿ ಶೃಂಗ ಅಂತಾರೆ, ಕನ್ನಡದಲ್ಲೂ ಉಪಯೋಗಿಸ್ತಾರೆ ಶೃಂಗ. ಕಾಲು ಅಂದರೆ ಪಾದ, ಚರಣ. ಪಾದ ಅಂದರೆ ಚರಣ. ವ್ಯಾಕರಣದಲ್ಲಿ ಅಂದರೆ ಎಲ್ಲ ಭಾಷೆಗಳಲ್ಲೂ ಇದೆ, ನಮ್ಮ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಸಂಸ್ಕೃತದಲ್ಲಿ ಶೃಂಗ ಅಂದರೆ ಓಕಾರ ಬರುತ್ತಲ್ಲ, ಹೀಗೆ ಓಕಾರ ಮತ್ತು ಔಕಾರ. ಓಕಾರ ಔಕಾರ ಬರುವುದು ಶೃಂಗ ಅಂತಾರೆ. ಆಮೇಲೆ ದೀರ್ಘ ಅಕ್ಷರಗಳು ಬರುತ್ತೆ. ಅದು ಕೆಳಗೆ ಬರುತ್ತೆ, ಒಂದು ಹೀಗೆ ಕೊಡ್ತೀವಿ ಆ ಬರುವಾಗ, ಅಥವಾ ಕನ್ನಡದಲ್ಲಿ ಬರೆದ್ರು ಈ ಕೆಳಗೆ ಬರುತ್ತೆ, ಪಾದದ ಕಡೆಗೆ ಹೋಗುತ್ತೆ. ಮತ್ತು ಈ ದೀರ್ಘಾಕ್ಷರ ಅದು ಹೀಗೆ ಬರುತ್ತೆ. ಅದೆರಡಕ್ಕೆ ಚರಣ ಅಂತ ಹೇಳ್ತಾರೆ. ಶೃಂಗ ಮತ್ತು ಚರಣ. ಅವರು ಈ ನಂದಿ ನನ್ನ ಬಿಡ್ತಾ ಇಲ್ಲ, ಅದಕ್ಕೆ ಶೋಭೆ ಆಗಿರುವುದು ಅದರ ಶೃಂಗ ಮತ್ತು ಚರಣ. ಅದನ್ನು ಒಂದು ಅಪಹಾಸ್ಯ ಮಾಡುವ ರೀತಿ ನಟರಾಜನನ್ನು ಸ್ತುತಿಸಬೇಕು ಅಂತ ಈ ಶೃಂಗ ಚರಣ ಅಂದರೆ ದೀರ್ಘಾಕ್ಷರವೇ ಇಲ್ಲದ ಓಕಾರ ಔಕಾರ ಈಕಾರ ಆಕಾರ ಇಲ್ಲದ ಒಂದು ನಟರಾಜ ಸ್ತೋತ್ರವನ್ನು ಸ್ತುತಿ ಮಾಡ್ತಾರವರು. ಅಂದರೆ ಶೃಂಗಚರಣರಹಿತ ನಟರಾಜ ಸ್ತೋತ್ರಂ ಅಂತ ಬರುತ್ತೆ. ಅದು
ಅದರಲ್ಲಿ ಒಂದು ಸಾಲು, ಅದು 10 ಶ್ಲೋಕಗಳಿದೆ, 4 ಪಾದದ್ದು 10 ಶ್ಲೋಕಗಳು. ಅದರಲ್ಲಿ ಎಲ್ಲ ಸುಮಾರು ಇದೇ ಇದರಲ್ಲಿರುತ್ತೆ. ಹಾಡುವವರು ನಾಟ್ಯ ಶಾಲೆಗಳಲ್ಲಿ ತುಂಬ ಜನ ಹಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅದರ ಒಂದು ಸಾಲು ಹೀಗಿದೆ. ಒಂದು ಸಾಲನ್ನು ಆರಿಸ್ಕೊಂಡಿದ್ದೀನಿ ಯೋಗಕ್ಕೆ ಸ್ವಲ್ಪ ಸಂಬಂಧಪಟ್ಟಿರುವುದು. ಅದು ಹೀಗಿದೆ. 9ನೇ ಶ್ಲೋಕ ಅನಿಸುತ್ತೆ. 9ನೇ ಶ್ಲೋಕದಲ್ಲಿ ಒಂದು ಪಾದ, ಒಂದು ಸಾಲು ಆರಿಸ್ಕೊಂಡಿದ್ದೀನಿ. ಪತಂಜಲಿ ನುತಂ ಪ್ರಣವ ಪಂಜರ ಶುಕಂ ಪರ ಚಿದಂಬರ ನಟಂ ಹೃದಿ ಭಜ ಅಂತ ಬರುತ್ತೆ. ಇದರ ಸಂಸ್ಕೃತದ ಅಥವಾ ಸರಳವಾದ ಅರ್ಥ ಏನೆಂದರೆ, ಪತಂಜಲಿ ನುತಂ, ಪತಂಜಲಿ ಸ್ತುತಿಸುತ್ತಿರುವ ಪಂಜರ ಶುಕಂ ಅಂದರೆ ಪಂಜರ, ಕನ್ನಡದಲ್ಲೂ ಉಪಯೋಗಿಸ್ತೀವಿ. ಪಂಜರದಲ್ಲಿರುವ ಶುಕ ಅಂದರೆ ಗಿಣಿ. ಪಂಜರದಲ್ಲಿರುವ ಗಿಣಿಯಂತೆ ಪತಂಜಲಿ ಮಹರ್ಷಿಗಳು ತಮ್ಮ ಹೃದಯ ಪಂಜರದಲ್ಲಿ ಪ್ರಣವ ಅಂದರೆ ಓಂಕಾರ, ತಮ್ಮ ಹೃದಯದಲ್ಲಿ ಓಂಕಾರವನ್ನು ಪಂಜರದ ಗಿಣಿಯಂತೆ ಸ್ತುತಿಸಿ ಆ ನಟರಾಜನನ್ನು ಭಜಿಸುತ್ತೇನೆ ಅಂತ ಒಂದು ಸಾಲು ಬರುತ್ತೆ. ಅದು ಓಂಕಾರ ನಮ್ಮ ಯೋಗದಲ್ಲಿ ಎಲ್ಲ ಇದರಲ್ಲೂ ಹೇಳ್ತೇವೆ. ಆ ಓಂಕಾರವನ್ನು ನನ್ನ ಹೃದಯದಲ್ಲಿಟ್ಟು ನಾನು ನಿನ್ನನ್ನು ಭಜಿಸುತ್ತಿದ್ದೇನೆ ಅಂತ ಒಂದು ಸಾಲಲ್ಲಿ ಹೇಳ್ತಾರೆ. ಇದೇ ಥರ ತುಂಬ ಸಾಲುಗಳು ಬರುತ್ತೆ. ಈ ಪೂರ್ತಿ ನಟರಾಜ ಸ್ತೋತ್ರ ಆದ ತಕ್ಷಣ ನಟರಾಜ ಪ್ರಸನ್ನನಾಗಿ ಪತಂಜಲಿ ಮಹರ್ಷಿಗಳಿಗೆ ದರ್ಶನವನ್ನು ಕೊಡ್ತಾನೆ. ಇದರಿಂದ 2 ವಿಷಯ. ಒಂದು, ಇದರಲ್ಲಿರುವ ಅರ್ಥ, ಓಂಕಾರದ ಮಹಿಮೆ, ಪ್ರಣವದ ಮಹಿಮೆ. ಇನ್ನೊಂದು, ಆ ಪತಂಜಲಿ ಮಹರ್ಷಿಗಳು ನಟರಾಜನ ದರ್ಶನಕ್ಕೆ ಅಡ್ಡ ಬಂದಾಗ ಅವರ ಆ ನಂದಿಯ ಏನು ಅಹಂಕಾರವಿತ್ತು, ಅವನ ಶೃಂಗ ಮತ್ತು ಚರಣ, ಅದೆರಡನ್ನು ಭೇದಿಸಿ ಪತಂಜಲಿ ಮಹರ್ಷಿಗಳು ನಟರಾಜನ ದರ್ಶನವನ್ನು ಪಡಿತಾರೆ ಈ ಸ್ತೋತ್ರದ ಮೂಲಕ. ಅಂದರೆ ನಾವು ಕೂಡ ನಮ್ಮ ಆಸನಗಳನ್ನು ಮಾಡುವಾಗ ಬರುವ ಅಡಚಣೆಗಳನ್ನು ದಾಟಿ ನಮ್ಮ ಅಭ್ಯಾಸವನ್ನು ಮಾಡಿ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ತತ್ವದ ರೀತಿ. ಇನ್ನು ನಟರಾಜನ ತತ್ವ ನಿಮಗೆ ಗೊತ್ತೇ ಇರುತ್ತೆ. ನಟರಾಜನ ನೃತ್ಯ, ಅದನ್ನು ನಮ್ಮ ಕಾಸ್ಮಾಸ್ ಅದಕ್ಕೂ ಹೋಲಿಸ್ತಾರೆ. ನಟರಾಜನ ನೃತ್ಯವನ್ನು ದ ಡ್ಯಾನ್ಸ್ ಆಫ್ ಶಿವ ಅಂತ, ಡ್ಯಾನ್ಸ್ ಆಫ್ ಶಿವನ ದ ಡ್ಯಾನ್ಸ್ ಆಫ್ ಅಣು ಅಂತ ಏನಂತಾರೆ, ದ ಕಾಸ್ಮಿಕ್ ಪಾರ್ಟಿಕಲ್ಸ್, ಅದರ ಮೂಮೆಂಟ್ ಇಸ್ ಆ್ಯಂಡ್ ಹೆನ್ಸ್ ಫಾರ್ ದ ಮೂಮೆಂಟ್ ಆಫ್ ದ ಕಾಸ್ಮಾಸ್ ಇಟ್ ಸೆಲ್ಫ್ ಈಸ್ ಈಕ್ವೇಟೆಡ್ ಟು ದ ಡ್ಯಾನ್ಸ್ ಆಫ್ ಶಿವ ಅಂತ. ಅದು ಸ್ವಲ್ಪ ಬೇರೆ ವಿಷಯ ಆಯಿತು. ಸೊ ಇದು ನಟರಾಜಾಸನದ ಬಗ್ಗೆ. ಅಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ನಟರಾಜನ ಒಂದು ಸಂಬಂಧವಿರುವ ಒಂದು ಸಂಗತಿ. ಅದಾದ ನಂತರ ಇನ್ನೊಂದು ಆಸನ, ತ್ರಿವಿಕ್ರಮಾಸನ. ನೋಡಿರ್ತೀರ ಅನಿಸುತ್ತೆ, ಕೇಳಿರ್ತೀರ ತ್ರಿವಿಕ್ರಮನನ್ನು ಖಂಡಿತ. ಇದು ಪಟ್ಟದಕಲ್ಲಿನಲ್ಲಿರುವ ಒಂದು ಕೆತ್ತನೆ, ಅಂದರೆ 4ನೇ ಶತಮಾನದ್ದು, 4 ಅಥವಾ 5ನೇ ಶತಮಾನದ ಪಟ್ಟದಕಲ್ಲಿನ ಒಂದು ಕೆತ್ತನೆ ತ್ರಿವಿಕ್ರಮ. ಇದು ಈ ಭಂಗಿ ಯಾವಾಗ ಬರುತ್ತೆ ಅಂದರೆ, ಪ್ರಹ್ಲಾದನ ಮೊಮ್ಮಗನಾದ ಬಲಿಚಕ್ರವರ್ತಿ ಅವನು ಇಂದ್ರನನ್ನೇ ಗೆದ್ದು ಇಂದ್ರನ ಪದವಿಯನ್ನು ಇನ್ನೇನು ಪಡಿಬೇಕು. ಅವಾಗೆಲ್ಲ ಪ್ರತಿ ಅವತಾರದಲ್ಲೂ ಆಗುವ ಹಾಗೆ ಎಲ್ಲ ದೇವತೆಗಳು ಹೋಗಿ ವಿಷ್ಣುವನ್ನು ಕೇಳ್ಕೋತಾರೆ, ಕಾಪಾಡಿ ನಮ್ಮನ್ನು ಅಂತ. ಆವಾಗ ವಿಷ್ಣು ವಾಮನನಾಗಿ ಒಬ್ಬ ಆದಿತ್ಯನಾಗಿ ಹುಟ್ಟುತ್ತಾನೆ. ಆದಿತ್ಯ ಅಂದರೆ ಸೂರ್ಯ, ಅವನ ಥರವೇ ಕಶ್ಯಪ ಮತ್ತು ಆದಿತ್ಯ ಕೊನೆಯ ಮಗ ವಾಮನನಾಗಿ ಹುಟ್ಟುತ್ತಾನೆ ವಿಷ್ಣು. ಆ ವಾಮನನು ಒಬ್ಬ ಬ್ರಹ್ಮಚಾರಿಯಾಗಿ ಹೋಗಿ ಈ ಯಾಗವನ್ನು ಮಾಡುತ್ತಿದ್ದ ಬಲಿಯ ಹತ್ತಿರ 2-3 ಹೆಜ್ಜೆಗಳ ಜಾಗವನ್ನು ಕೇಳ್ತಾನೆ. ಬಲಿ ಚಕ್ರವರ್ತಿ ದಾನವನಾದರೂ ಅವನು ಸರಳ ಉದಾರಿ. ಅವನು ಆಯಿತು ಅಂತ ಕೊಡ್ತಾನೆ. ಒಂದು ಕಾಲು ಭೂಮಿಯ ಮೇಲೆ, ಅಲ್ಲಿ ಕೆಳಗಡೆ ಇದೆ, ಅದು ಚಿತ್ರ ಪೂರ್ತಿ ಇಲ್ಲ. ಇನ್ನೊಂದು ಕಾಲು ಆಕಾಶ ಪೂರ್ತಿ ಸ್ವರ್ಗಲೋಕವನ್ನು ಆವರಿಸ್ತಾನೆ. 3ನೇ ಕಾಲು ಬಲಿ ಚಕ್ರವರ್ತಿಯ ತಲೆಯ ಮೇಲೆ. ಇದು ಆ 2ನೇ ಕಾಲಿಟ್ಟ ಭಂಗಿ. ಇದು ಅದೇ ಆಸನ ಗುರೂಜಿಯವರ ಪುಸ್ತಕದಲ್ಲಿ ಅವರು ಮಲಗಿ ಮಾಡಿರುವ ಒಂದು ಚಿತ್ರ ಇದೆ, ಸುಪ್ತ ತ್ರಿವಿಕ್ರಮಾಸನ. ಅದನ್ನು ನಾನು ತಿರುಗಿಸಿ ಹಾಕಿದ್ದೇನೆ ಇದಕ್ಕೆ ಹೋಲಿಕೆ ಬರಲಿ ಅಂತ. ಇದು ತ್ರಿವಿಕ್ರಮ ವಾಮನನಾಗಿ ಹುಟ್ಟಿ ತ್ರಿವಿಕ್ರಮನಾಗಿ ಬೆಳೆಯುವ ಒಂದು ತತ್ವ ತ್ರಿವಿಕ್ರಮಾಸನದಲ್ಲಿ. ಒಂದು ಕಠೋಪನಿಷತ್ತು, ಶ್ವೇತಾಶ್ವರೋಪನಿಷತ್ತು, ಅನೇಕ ಉಪನಿಷತ್ತುಗಳಲ್ಲಿ ಇದು ಬರುತ್ತೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಂದರೆ
ಅಣೋಹೋ ಅಣೀಯಾನ್ ಅಂದರೆ ಅಣು ಅಂದರೆ ಸಣ್ಣದು, ಆಟಮ್ ಅದಕ್ಕಿಂತ ಸಣ್ಣದು, ಸಣ್ಣದಕ್ಕಿಂತ ಅಣೀಯಾನ್ ಅದಕ್ಕಿಂತ ಸಣ್ಣದು, ಮಹತೋ ಮಹೀಯಾನ್ ಮಹತ್ ಅಂದ್ರೇ ದೊಡ್ಡದು, ಆ ಮಹತ್ತಿಗಿಂತ ದೊಡ್ಡದು ಅಂದರೆ ಇನ್ಫೈನೈಟ್, ಆಲ್ಮೋಸ್ಟ್ ಝೀರೋ ಆ್ಯಂಡ್ ಆಲ್ಮೋಸ್ಟ್ ಇನ್ಫೈನೈಟ್, ಎವ್ರಿಥಿಂಗ್ ಇಸ್ ಆತ್ಮ ಅಂತ ಬರುತ್ತೆ ಉಪನಿಷತ್ತಿನಲ್ಲಿ. ಅದು ದೈವತ್ವಕ್ಕೂ ಹೋಲಿಕೆ ಆಗುತ್ತೆ. ಈ ವಾಮನನಾಗಿ ನಮ್ಮ ಶರೀರ ವಾಮನವಾಗಿ ಹುಟ್ಟಿದಾಗ ವಾಮನ, ಕೊನೆಗೆ ಒಂದು ಸ್ಥಿತಿ ತಲುಪಿದಾಗ ತ್ರಿವಿಕ್ರಮ ಅಂದರೆ ಇನ್ಮೇಲೆ ಬೆಳೆಯೋದಿಲ್ಲ ಒಂದು ಇದಾದ ಮೇಲೆ. ಅದನ್ನೇ ನಾವು ಬೇರೆ ವಿಚಾರಗಳಲ್ಲೂ ಅಳವಡಿಸ್ಕೋಬೇಕು. ಬರೀ ದೇಹವನ್ನು ಬೆಳೆದರೆ ಈ ಯೋಗ ಕ್ಲಾಸಿಗೆ ಬಂದಾಗ ಶುರುವಲ್ಲಿ ಹೇಗಿರುತ್ತವೋ ಹಾಗೆ ಅದನ್ನು ವೃದ್ಧಿಸಿ ವಾಮನನಿಂದ ತ್ರಿವಿಕ್ರಮನವರೆಗೆ ಅಭ್ಯಾಸದಲ್ಲಾಗಲಿ ಬೇರೆ ಆಚಾರ ವಿಚಾರಗಳಲ್ಲಾಗಲಿ ಆ ತತ್ವವನ್ನು ಅಳವಡಿಸ್ಕೋಬೇಕು. ಇದು ತ್ರಿವಿಕ್ರಮಾಸನ. ಇದಾದ ನಂತರ ವೀರಭದ್ರಾಸನ. ಇದು ಕೇಳಿ ಸ್ವಲ್ಪ ಸುಲಭ ಖುಷಿಯಾಗಿರ್ಬೇಕು ಎಲ್ಲರಿಗೂ. ಮಾಡಬಹುದಾದಂಥ ಆಸನ, ಹೊಸದಾಗಿ ಸೇರಿದವರು ಮಾಡ್ಬೋದು. ಇನ್ನೆರಡು ಕಷ್ಟ ಮಾಡೋದು ಅಲ್ವಾ, ಪ್ರಯತ್ನ ಮಾಡೋದೇ ಕಷ್ಟ, ನೋಡಿದ್ರೇ ಸಾಕು ಅನಿಸುತ್ತೆ. ಇದು ಎಲ್ಲರೂ ಮಾಡುವಂತಹ ಆಸನ. ಕೆಲವರು ಮೊದಲನೇ ತರಗತಿಯಲ್ಲೇ ಈ ಆಸನವನ್ನು ಮಾಡಿರೋರು ಇರ್ತಾರೆ. ಭಂಗಿಗಳಿದೆ ಅದರಲ್ಲಿ 1, 2, 3 ಕ್ಲಾಸಲ್ಲಿ ನೋಡೇ ಇರ್ತೀರ. ವೀರಭದ್ರಾಸನ 1, 2, 3 ಇದೆ, 2 ಹಾಕಿದ್ದೇನೆ. ಇದು ವೀರಭದ್ರ ನಮ್ಮ ಒಂದು ಕೆತ್ತನೆಯಲ್ಲಿರುವುದು. ಐಹೊಳೆ ಅನಿಸುತ್ತೆ, ನನಗೆ ಮರ್ತು ಹೋಗಿದೆ. ಆಗ ಕೆತ್ತಿರುವ ಹಲವು ಶತಮಾನಗಳ ಹಿಂದೆ ಕೆತ್ತಿರುವ ಆಸನದ ಭಂಗಿಯು ಸುಮಾರು ಹೀಗೆ ಹೋಲಿಕೆಯನ್ನು ಇದೆ. ಇಲ್ಲಿ ಕೈಗಳು ಅನೇಕ ಇದೆ ಅಷ್ಟೇ, ಕಾಲು ವ್ಯತ್ಯಾಸವಿದೆ. ಬಟ್ ಇದರ ಆಧಾರದ ಮೇಲೆ ಈ ಆಸನದ ಹೆಸರು ಬಂದಿದೆ. ಕ್ಲಾಸ್ನಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ 2 ಕೈ ನೇರವಾಗಿರಬೇಕು ಅಂತ. 4 ಜನನ ಹಿಂದೆ ನಿಲ್ಲಿಸಿ ಒಂದೇ ಕಡೆಯಿಂದ ನೋಡಿದ್ರೆ ಅವ್ರ ಕೈಗಳು ಹಿಂಗೆ ಕಾಣುತ್ತೆ, ಮೇಲೆ ಕೆಳಗೆ 4 ಕೈ ಹೀಗೆ ಎಲ್ಲ ಒಂದೇ ಲೈನಲ್ಲಿ ಇರೋದೇ ಇಲ್ಲ. ಇನ್ನು ಒಂದು 20 ಸೆಕೆಂಡ್ 30 ಸೆಕೆಂಡ್ ನಿಲ್ಲಿಸ್ಬಿಟ್ರೆ ಮುಖವೂ ಹಿಂಗೆ ಆಗುತ್ತೆ ಆಸನದಲ್ಲಿ. ಇದು ವೀರಭದ್ರಾಸನ. ಯಾರು ವೀರಭದ್ರ ಅಂದರೆ, ವೀರಭದ್ರ ಕೇಳಿರ್ತೀರ, ಶಿವನ ಏಕಾದಶ ರುದ್ರಗಳಲ್ಲಿ ಒಬ್ಬ. ಸತಿ ದಕ್ಷ ಪ್ರಜಾಪತಿ ಅಂದರೆ ಬ್ರಹ್ಮನ ಮಾನಸಪುತ್ರ ದಕ್ಷ ಪ್ರಜಾಪತಿಯ ಮಗಳಾದ ಸತಿ ತನ್ನ ತಂದೆಯ ಅನುಮತಿಯನ್ನು ಮೀರಿ ಶಿವನನ್ನು ಮದುವೆಯಾಗಿರ್ತಾಳೆ. ಒಂದು ಯಜ್ಞ ಮಾಡ್ತಿರ್ತಾನೆ, ಕರೆಯುವುದಿಲ್ಲ ಅಳಿಯನನ್ನು. ಅವಳು ಮಾತ್ರ ಬರ್ತಾಳೆ, ಅವಮಾನ ಆಗುತ್ತೆ. ಅವಳು ಆ ಯಜ್ಞಕುಂಡಕ್ಕೆ ತನ್ನನ್ನೇ ತಾನು ಆಹುತಿ ಕೊಟ್ಬಿಡ್ತಾಳೆ. ಅದರಿಂದ ರೌದ್ರಾವತಾರವನ್ನು ತಾಳಿದ ಶಿವ ತನ್ನ ಜಟೆಯನ್ನು ಒಂದು ಸರಿ ನೆಲಕ್ಕೆ ಅಪ್ಪಳಿಸ್ತಾನೆ. ಆ ಜಟೆಯಿಂದ ಹುಟ್ಟಿದವನೇ ವೀರಭದ್ರ. ಅವನು ಹುಟ್ಟಿದ ನಂತರ ಆ ಯಜ್ಞವೂ ಭಂಗವಾಗುತ್ತೆ, ದಕ್ಷನ ಅಹಂಕಾರವೂ ಭಂಗವಾಗುತ್ತೆ. ಎಲ್ಲ ದೇವತೆಗಳು ಸೇರಿ ರುದ್ರ ಮತ್ತು ವೀರಭದ್ರನನ್ನು ಕೇಳಿ ಶಾಂತನಾಗುವುದಕ್ಕೆ ಬೇಡ್ಕೊಳ್ತಾರೆ. ಆಮೇಲೆ ಶಾಂತನಾಗ್ತಾನೆ. ಆ ರೌದ್ರಾವತಾರವನ್ನು ತಾಳಿದ ವೀರಭದ್ರ ಅದಾದ ನಂತರ ಕೆಲವು ಕ್ಷಣಗಳ ನಂತರ ಪೂರ್ತಿ ಶಿವನ ಸೇವೆಯಲ್ಲೇ ಕಳೀತಾನೆ. ಪೂರ್ತಿ ಅವನ ಬರೀ ಸತ್ವಗುಣವೇ ಇರುತ್ತೆ. ಆ ಒಂದು ಕ್ಷಣ ಮಾತ್ರ ಅವನ ರಜೋಗುಣ ಇರುತ್ತೆ. ಅದಾದ ನಂತರ ಬರೀ ಸತ್ವಗುಣವೇ. ವೀರಭದ್ರ ಯಾರು ಅನ್ನುವುದು ಒಂದು ಸಣ್ಣ ಶ್ಲೋಕದಲ್ಲಿ ಹಾಕಿದ್ದೇನೆ. ರೌದ್ರಂ ರೌದ್ರಾವತಾರಂ ಹುತವಹನಯನಂ ಚೋರ್ಧ್ವಕೇಶಂ ಸುದಂಶ್ರಂ ಒಂದೇ ಲೋಕೈಕವೀರಂ ತ್ರಿಭುವನನಮಿತಂ ಶ್ಯಾಮಲಂ ವೀರಭದ್ರಂ. ಈಗ ಹೇಳಿದ ಸಂಗತಿಯೇ ಒಂದು ಶ್ಲೋಕದಲ್ಲಿದೆ. ರೌದ್ರಂ ಅಂದರೆ ಘೋರವಾಗಿರುವನು, ರುದ್ರಾವತಾರಂ ಹುತವಹನಯನಂ ಕಣ್ಣುಗಳೆಲ್ಲ ಬೆಂಕಿಯ ಕಣ್ಣುಳ್ಳವನು, ಕೇಶದಿಂದ ಹುಟ್ಟಿದ ಹಲ್ಲುಗಳನ್ನು ಕೋರೆ ಹಲ್ಲುಗಳು, ಸುದಂಷ್ಟ್ರ ಅಂದರೆ ಒಳ್ಳೆಯ ಹಲ್ಲುಗಳು ಅಂತಲೂ ಆಗುತ್ತೆ, ಕೋರೆಯ ಹಲ್ಲುಳ್ಳವನು. ಆದರೆ ಅದು ಒಂದು ಸಾಲು ಬಂದರೆ ಅದು ಅವನ ಮೊದಲನೆಯ ರೂಪ. ಅದಾದ ನಂತರ ಅವನು ಒಂದೇ ಲೋಕೈಕ ವೀರಂ ಅಂದರೆ ಲೋಕಕ್ಕೆ ಒಬ್ಬನೇ ವೀರ, ಒಂದೇ ಅವನನ್ನು ವಂದಿಸುತ್ತೇನೆ ಅಂತ ಲೋಕೈಕ ವೀರ, ತ್ರಿಭುವನ ನಮಿತ 3 ಲೋಕಗಳಲ್ಲೂ ನಮಿಸಲ್ಪಡುವ ಶ್ಯಾಮಲಂ ವೀರಭದ್ರಂ. ಶ್ಯಾಮಲ ಅಂದರೆ ಕಪ್ಪು ಬಣ್ಣದವನು ಅಂತ, ಅವನೇ ವೀರಭದ್ರ ಅಂತ. ರಜೋಗುಣವಿದ್ದರೂ ಕೊನೆಗೆ
ಅದು ಜೀವನ ಪೂರ್ತಿ ಅದು ಸತ್ವಗುಣದಲ್ಲೇ ಅವನ ಇನ್ನು ಶಿವನ ಸೇವೆಯಲ್ಲಿ ಆ ಸತ್ವಗುಣದಲ್ಲೇ ಅವನ ಜೀವನ ಪೂರ್ತಿ ಆಗುತ್ತೆ. ಇದು ವೀರಭದ್ರ. ಇದಾದ ನಂತರ ಹನುಮಂತ, ಹನುಮಾನಾಸನ ಸಾಮಾನ್ಯ ಮಾಡಿಸಿರಬಹುದು ಕ್ಲಾಸಿನಲ್ಲಿ, ಪ್ರಯತ್ನವಂತೂ ಮಾಡಿಸಿರುತ್ತಾರೆ, ಬೋಲ್ಸ್ಟರು ಅದೆಲ್ಲ ಇಟ್ಟು. ಹನುಮಾನಾಸನ ಎರಡೂ ಕಾಲುಗಳನ್ನು ಚಾಚಿ ನೆಲದ ಮೇಲೆ, ಹಿಂದೆ ಒಂದು ಮುಂದೆ ಒಂದು. ಅದರ ಸಂಕೇತ ಏನು ಅಂದರೆ ಹನುಮಂತ ಲಂಕೆಯನ್ನು ದಾಟುವುದಕ್ಕೆ ಹಾರಬೇಕು ಅಂದರೆ ಕಾಲುಗಳು ಚಾಚಲೇಬೇಕು. ಅದರ ಸಂಕೇತ ಹನುಮಾನಾಸನ. ಹನುಮಂತ ಲಂಕೆಯನ್ನು ಯಾಕೆ ದಾಟಿದ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ, ಆ ಕಥೆಯನ್ನೇನು ಹೇಳುವುದಿಲ್ಲ. ಅದು ಎಷ್ಟು ಬಾರಿ ದಾಟಿದ ಅನ್ನೋದು ಗೊತ್ತಾ? ಎಷ್ಟು ಬಾರಿ ಹಾರಿದ ಲಂಕೆಯನ್ನು ಅಂತ? ಹಾಂ, 4 ಸೇರಿಸ್ತಾ ಹೋಗಿ. ಸೀತೆಯನ್ನು ಹುಡುಕೋದಕ್ಕೊಂದು ಸರಿ, ರಾಮನ ಜೊತೆ ನಡ್ಕೊಂಡು ಹೋಗಿದ್ದು, ಹಾರೋದು. ಹಾಂ, ಅದೊಂದು ಸರಿ. ಹಾಂ, ತಪ್ಪೇನಿಲ್ಲ, 2 ಸರಿ ಆಗ್ತಾನೆ ಲಕ್ಷ್ಮಣ, 2 ಸರಿ ಇದಾಗ್ತಾನೆ, 2 ಸರಿ. ಸೊ ಅಲ್ಲಿಗೆ 3 ಸರಿ, ಅಂದರೆ 2 ಸರಿ ಹಾಕಿದ್ರೆ 6 ಆಯಿತು. 6. ಹಾಂ, ಕೊನೆಯಲ್ಲಿ. ಹಾಂ, ಎಷ್ಟಾಯ್ತು ಹಾಗಾದರೆ? ಹಾಂ, ಇಲ್ಲ, ಭರತನ ನೋಡ್ಕೊಂಡು ಬರೋಕ್ಕೆ ಅಲ್ಲಿಂದ ಹೋಗೋದಿಲ್ಲ, ಪುಷ್ಪ ವಿಮಾನದಲ್ಲಿ ಹೋಗ್ತಾರೆ, ಆಮೇಲಿಂದ ಹೋಗೋದು. ಸೊ 6 ಸರಿ ಹಾರ್ತಾನೆ, ಇರಲಿ, ಅದು ಬೇರೆ. ಹನುಮಂತನ ಒಂದು, ನೀವು ಯಾವುದೇ ಹನುಮಂತ ಎಲ್ಲರಿಗೆ ಗೊತ್ತಿದೆ, ಭಕ್ತ, ರಾಮನ ಭಕ್ತ. ಯಾವುದೇ ಒಂದು ರಾಮನ ವಿಗ್ರಹ ನೋಡಿದರೆ ಹನುಮಂತನದ್ದು ಒಂದೇ ಒಂದು ಆಸನ, ಅದರಲ್ಲಿ ಈ ಆಸನ ಇರುವುದಿಲ್ಲ, ಅದರಲ್ಲಿ ಒಂದೇ ಒಂದು ಆಸನ. ಅವನು ಕುಳಿತು ಕೈ ಮುಗಿದು ಅವನ ಕಣ್ಣು ರಾಮನ ಚರಣಗಳಲ್ಲಿ, ಅದು ಬಿಟ್ಟರೆ ಬೇರೆ ಆಸನವೇ ಇಲ್ಲ. ಬೇರೆ ಸಂಗತಿಗಳಲ್ಲಿ ಬೇರೆ ಇರ್ಬೋದು, ಅವನ ಜೊತೆ ನಿಂತಿರುವುದು, ತಬ್ಬಿಕೊಂಡಿರುವುದು, ಅದು ಸಂಗತಿಗಳಾಯಿತು. ಆದರೆ ಒಂದು ರಾಮನ ವಿಗ್ರಹ, ರಾಮ ಸೀತೆ ಲಕ್ಷ್ಮಣರ ಜೊತೆಗೆ ಇರುವ ವಿಗ್ರಹದಲ್ಲಿ ಎಲ್ಲೇ ನೋಡಿದರೂ ಹನುಮಂತ ರಾಮನ ಪಾದದೆಡೆಗೆ ಅವನ ಕಣ್ಣು. ಅದು ಏನು ಸೂಚಿಸುತ್ತದೆ ಅಂದರೆ ಅವನು ಸೇವೆಗೆ ಇನ್ನೊಂದು ಹೆಸರು, ಸೇವಾ ಭಾವನೆಗೆ ಅವನ ಇನ್ನೊಂದು ಹೆಸರೇ ಹನುಮಂತ. ಅಷ್ಟೇ ಅಲ್ಲ, ನಾವು ಸಾಮಾನ್ಯ ಯಾವುದೇ ಪೂಜೆ ಅಥವಾ ಯಾವುದೇ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಗಣಪತಿಯನ್ನು ಆಹ್ವಾನ ಮಾಡ್ತೇವೆ. ಆದರೆ ಅದಕ್ಕೂ ಮುಂಚೆ ಘಂಟಾನಾದ ಮಾಡ್ತೇವೆ. ಸಾಮಾನ್ಯವಾಗಿ ಆ ಘಂಟೆಯ ಮೇಲಿರುವುದೇ ಹನುಮಂತ, ಎಲ್ಲೇ ಆದರೂ. ಕೆಲವರು ಅದರ ಜೊತೆಗೆ ಹನುಮಂತನನ್ನು ಆಹ್ವಾನ ಮಾಡ್ತಾರೆ. ಒಂದು ಸಣ್ಣ ಶ್ಲೋಕ: ಶ್ರೀರಾಮಚರಣಾಂಭೋಜಯುಗಲಂ ಸ್ಥಿರಮಾಸನಂ ಆವಾಹಯಾಮಿ ವರದಂ ಭೀಷ್ಟದಂ ಅಂತ. ಅಂದರೆ ಶ್ರೀರಾಮಚರಣ ಅಂಭೋಜ ಅಂದರೆ ಶ್ರೀರಾಮನ ಪಾದ ಕಮಲಗಳಲ್ಲಿ, ಯುಗಲಂ ಅಂದರೆ 2 ಅಷ್ಟೇ, 2 ಪಾದ ಕಮಲಗಳಲ್ಲಿ ಸ್ಥಿರಮಾಸನಂ. ಪತಂಜಲಿಯ ಅರ್ಧ ಸೂತ್ರ ಇಲ್ಲೇ ಬಂದ್ಬಿಡ್ತು. ಸ್ಥಿರಮಾಸನಂ ಆವಾಹಯಾಮಿ ಅಂದರೆ ಅವನನ್ನು ಆಹ್ವಾನ ಮಾಡ್ತೀವಿ ಅಂತ, ಹನುಮಂತನನ್ನು. ಅಲ್ಲಿಗೆ ಯಾವುದೇ ಕಾರ್ಯಕ್ರಮ ಶುರು ಮಾಡುವುದಕ್ಕೆ ಮುಂಚೆ ಹನುಮಂತನನ್ನು ನೆನೆದು ಆಮೇಲೆ ಗಣಪತಿಯನ್ನು ಆವಾಹನೆ ಮಾಡಿ ನಂತರ ಅದರ ಕಾರ್ಯ. ಅಲ್ಲಿಗೆ ಹನುಮಂತ ಒಂದು ಸೇವಾ ಭಾವನೆಯ ಪ್ರತೀಕ, ಮತ್ತು ಯಾವ ಶುಭ ಕಾರ್ಯಕ್ಕಾಗಲಿ ಅವನೇ ಪ್ರತೀಕ. ನಾವು ಹನುಮಾನಾಸನ ಮಾಡುವಾಗ ಪ್ರಯತ್ನ ಮಾಡಬೇಕು, ಅವನನ್ನು ನೆನೆದು ಒಂದು ಪ್ರಯತ್ನ. ಇದು ಹನುಮಾನಾಸನ. ಅದಾದ ಮೇಲೆ ವಾಮದೇವಾಸನ. ಇದು ಸಾಮಾನ್ಯ ತರಗತಿಗಳಲ್ಲಿ ಮಾಡಿಸಿರುವುದಿಲ್ಲ, ನಟರಾಜಾಸನದ ರೀತಿಯ ಸ್ವಲ್ಪ ಕ್ಲಿಷ್ಟವಾದ ಆಸನ. ಅಲ್ಲಿದೆಯೋ ಏನೋ ಇದರಲ್ಲಿ ಗೊತ್ತಿಲ್ಲ, ಇಲ್ಲ ಅಲ್ಲೂ ಇಲ್ಲ. ವಾಮದೇವ ಅಂತ ಒಬ್ಬ ಋಷಿಯೂ ಇದ್ದ, ರಾಮಾಯಣ ಮಹಾಭಾರತದಲ್ಲಿ ಬರುತ್ತೆ. ಒಬ್ಬ ರಾಜನೂ ಇದ್ದ. ಆದರೆ ಇಲ್ಲಿ ನಾವು ನೋಡ್ತಿರುವುದು ವಾಮದೇವ ಎನ್ನುವ ದೈವರೂಪ. ಈಶ್ವರನ 5 ಮುಖಗಳು, ಈಶ್ವರನ 5 ಮುಖಗಳಿದೆ. ಇದು ಅದಕ್ಕೆ ಮುಂಚೆ ವಾಮದೇವಾಸನ, ಇದು
ಒಂದು ಕಾಲು ಪದ್ಮಾಸನದ ರೀತಿ, ಇನ್ನೊಂದು ಕಾಲು ನಾವು ಬೇಕಾಸನ ಮಾಡ್ತೀವಿ ಗೊತ್ತಾ, ಮಲಗಿ ಆ ರೀತಿ ಕಾಲು, ಅಂದರೆ ವೀರಾಸನ ಥರ ಇದ್ದರೂ ಮಂಡಿ ಹಿಂದೆ ಹೋಗಿರುತ್ತೆ. ಅದೆರಡೂ ತಗೊಂಡು ಪಾದಗಳನ್ನು ಸೇರಿಸುವಂತಹ ಆಸನ ವಾಮದೇವಾಸನ. ಇಲ್ಲಿ ವಾಮದೇವ ಯಾರು ಅಂದರೆ ಈಶ್ವರನ 5 ಮುಖಗಳಿರುತ್ತೆ, 5 ಮುಖಗಳಿದೆ ಅಂತ ಹೇಳ್ತಾರೆ. ಸದ್ಯೋಜಾತ, ಆಮೇಲೆ ವಾಮದೇವ, ತತ್ಪುರುಷ, ಅಘೋರ, ಆಮೇಲೆ ಈಶಾನ. 5 ಮುಖಗಳು, 5 ದಿಕ್ಕುಗಳಲ್ಲಿ 5 ಮುಖಗಳು ಇರುತ್ತೆ. ಅದರಲ್ಲಿ ಉತ್ತರಕ್ಕೆ ತಿರುಗಿರುವ ಮುಖವೇ ವಾಮದೇವ, ಈಶ್ವರನ ಒಂದು ರೂಪ. ಮಿಕ್ಕ ಇದು ರುದ್ರನಾದರೂ ಮಿಕ್ಕ ರೌದ್ರಾವತಾರದಂತೆಯಲ್ಲ, ವಾಮದೇವ ಒಬ್ಬ ಸೌಮ್ಯ ಸುಂದರ ಸ್ವರೂಪ ಈಶ್ವರನ. ಮಹಾನಾರಾಯಣ ಉಪನಿಷತ್ ಅಂತ ಬರುತ್ತೆ, ಅದರಲ್ಲಿ ಶಿವೋಪಾಸನೆ ಕೂಡ ಬರುತ್ತೆ. ನಾರಾಯಣನ ಉಪನಿಷತ್ತಿನಲ್ಲಿ ಶಿವನ ಉಪಾಸನೆ ಬರುತ್ತೆ, ಅದರಲ್ಲೂ ಅದ್ವೈತವಿದೆ. ಅದರಲ್ಲಿ ಬರುತ್ತೆ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಅಂತ. ಅಂದರೆ ಅವನು ರುದ್ರ, ವಾಮದೇವ ರುದ್ರ, ಆದರೆ ಅವನು ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂತ. ಶ್ರೇಷ್ಠನಾದವನು ಮತ್ತು ಜ್ಯೇಷ್ಠನಾದನು, ಆ 2 ಪದಗಳಿಗೆ ಅರ್ಥವೇ ಬೇಡ. ಜ್ಯೇಷ್ಠ ಮತ್ತು ಶ್ರೇಷ್ಠನಾದವನು ವಾಮದೇವ, ಅವನನ್ನು ನಮಿಸುತ್ತೇನೆ ಅಂತ. ಒಂದು ಹೇಳಿದ ಹಾಗೆ ಸೌಮ್ಯ ಮತ್ತು ಸುಂದರನಾಗಿರುವ ಶಿವನ ಭಾವ ಇದು ವಾಮದೇವಾಸನ. ಇದಾದ ನಂತರ ಅನೇಕ ಆಸನಗಳಿದೆ, ಕೆಲವು ಮಾತ್ರ ನಾನು ಆರಿಸ್ಕೊಂಡಿದ್ದೇನೆ. ಭೈರವಾಸನ ಮತ್ತು ಕಾಲಭೈರವಾಸನ, ಅದರಲ್ಲಿ 2 ವ್ಯತ್ಯಾಸವಿದೆ ಸ್ವಲ್ಪ ಭಂಗಿಯಲ್ಲಿ. ನಮ್ಮ ಆಸನಗಳು ಒಂದು ರೀತಿಯಲ್ಲಿ ಬೆಳೆದು ಬಂದವು. ಯೋಗ ಸೂತ್ರದಲ್ಲಿ ಒಂದೇ ಒಂದು ಸೂತ್ರ ಅಂದೆ, ಆಮೇಲೆ ಅನೇಕ ಸಿದ್ಧ ಪುರುಷರು ಆಸನಗಳಿಗೆ ಅದು ಹೇಗೆ ಬೆಳೆಯಿತು ಅನ್ನುವುದು ಅದಕ್ಕೊಂದು ಪರಂಪರೆಯೇ ಇದೆ. ಅದರಲ್ಲಿ 16ನೇ 17ನೇ ಶತಮಾನದಲ್ಲಿ ಹಠರತ್ನಾವಳಿ ಅಂತ ಒಂದು ಪುಸ್ತಕದಲ್ಲಿ ಮೊದಲ ಬಾರಿಗೆ ಈ ಆಸನದ ಉಲ್ಲೇಖ ಇದೆ. ಅದರ ಪ್ರಕಾರ ಸ್ವಲ್ಪ ಬೇರೆ ಥರ ಇದೆ. ಅದರಲ್ಲಿ ಗುಲ್ಫೌ ಸಂಪೀಡ್ಯ ಚಾನ್ಯೋನ್ಯಂ ವ್ಯುತ್ಕ್ರಮೇಣೋ ಸ್ಥಿತಂ ಶನೈಹಿ ಜಾನ್ವೋಫ್ ಪಾರ್ಶ್ವಗತೌ ಹಸ್ತೌ ದಂಡವತ್ ಭೈರವಾಸನಂ ಅಂತ ಬರ್ತದೆ. ಇದರ ಅರ್ಥ ಏನು ಅಂದರೆ, ಗುಲ್ಫ ಅಂದರೆ ನಮ್ಮ ಕಾಲಿನ ಮಣಿಕಟ್ಟು, ಆ್ಯಂಕಲ್ಸ್, ಅದೆರಡನ್ನು ಒಟ್ಟಿಗೆ ಒತ್ತಿ ಆಮೇಲೆ ಮಂಡಿಗಳನ್ನು ಪಕ್ಕದಲ್ಲಿಟ್ಟು ಕೈಯನ್ನು ಮಂಡಿಯ ಪಕ್ಕದಲ್ಲಿಟ್ಟರೆ ಅದು ಭೈರವಾಸನ ಅಂತ ಬರುತ್ತೆ. ಇದು ಆಗ ಕೊಟ್ಟಿದ್ದು 16ನೇ ಶತಮಾನದಲ್ಲಿ ಕೊಟ್ಟಿದ್ದ ಆ ಆಸನದ ವಿವರಣೆ. ಅದು ಹೀಗೆ ಬರುತ್ತೆ ಇದರ ಪ್ರಕಾರ, ಶ್ಲೋಕದ ಪ್ರಕಾರ. ಆದರೆ ಆಮೇಲೆ ಕೆಲವು ಬದಲಾವಣೆಗಳಾಗಿದೆ. ಆ ಭೈರವಾಸನ ಈ ಶ್ಲೋಕದ ಪ್ರಕಾರ ಭೈರವಾಸನ ಹೀಗಿದ್ದರೂ ಈ ಆಸನವನ್ನು ಈಗ ಅದಾದ ನಂತರ ಬಂದ ಮಹಾಪುರುಷರು, ಸಿದ್ಧರು ಎಲ್ಲ ಗುರೂಜಿಯವರನ್ನು ಸೇರಿ ಇದಕ್ಕೆ ಮೂಲಬಂಧಾಸನ ಅಂತ ಕರೀತಾರೆ. ಆವಾಗ ಅದು ಭೈರವಾಸನ ಆಯಿತು. ಈಗ ಭೈರವಾಸನ ಸ್ವಲ್ಪ ವ್ಯತ್ಯಾಸವಾಗಿದೆ. ಭೈರವನಿಗೆ ಇದು ಸ್ವಲ್ಪ ಸುಲಭವಾದ ಆಸನ ಅನ್ನಿಸ್ತವೇನೋ, ಅದಕ್ಕೆ ಭೈರವಾಸನ ಈಗ ಏಕಪಾದ ಶೀರ್ಷಾಸನ, ಕೂತು ಮಾಡುವ ಆಸನ ಅದು. ಅದರಲ್ಲಿ ಹಿಂದಕ್ಕೆ ಮಲಗಿದರೆ ಸುಪ್ತವಾಗಿ ಏಕಪಾದ ಶೀರ್ಷಾಸನ ಮಾಡಿದರೆ ಅದು ಭೈರವಾಸನ ಆಗುತ್ತೆ. ಈಗ ಬರುವ ಪುಸ್ತಕಗಳಲ್ಲೆಲ್ಲ ಈ ಥರ ಇರುತ್ತೆ. ಇದರದೇ ಒಂದು ವ್ಯತ್ಯಾಸ ಅಥವಾ ಇನ್ನೊಂದು ಪ್ರಕಾರ ಏನು ಅಂದರೆ, ಮುಗಿದಿರುವ ಕೈಯನ್ನು, ಈ ಕೈ ಮುಗಿದಿರುವುದನ್ನು ಒಂದನ್ನು ನೆಲದ ಮೇಲೆ ಇಟ್ಟು, ಅದೇ ರೀತಿ ಈ ಕೈ ಒಂದು ನೆಲದ ಮೇಲೆ ಇಟ್ಟು ಮೇಲೆ ಎದ್ದರೆ ಅದು ಕಾಲಭೈರವಾಸನ ಆಗುತ್ತೆ. 2 ಗುರೂಜಿಯವರ ಪುಸ್ತಕದಲ್ಲಿರುವ ಚಿತ್ರಗಳೇ. ಭೈರವ, ಕಾಲಭೈರವ, ಇದು ಶಿವನ ಒಂದು ಸ್ವರೂಪ. ಭೈರವ, ಅಷ್ಟಭೈರವಗಳು ಇದ್ದಾರೆ ಅಂತ. ಭೈರವನ ಕಥೆಯು ನಿಮಗೆ ಗೊತ್ತಿರುತ್ತದೆ ಅನಿಸುತ್ತೆ. ಈಗ ತಾನೇ ಹೇಳಿದೆ, ವಾಮದೇವ ಅಂದರೆ ಶಿವನಿಗೆ 5 ಮುಖಗಳು. ಬ್ರಹ್ಮನಿಗೂ 5 ಮುಖಗಳಿತ್ತು ನಮ್ಮ ಪುರಾಣದ ಪ್ರಕಾರ. ಈಗ ಚತುರ್ಮುಖ ಬ್ರಹ್ಮನಾಗಿದ್ದಾನೆ. ಅವನು 5 ಮುಖದಿಂದ ಪಂಚಮುಖದಿಂದ ಚತುರ್ಮುಖನಾಗೋಕ್ಕೆ ಕಾಲಭೈರವನೇ ಕಾರಣ. ಬ್ರಹ್ಮನು ಈ ದೇವತೆಗಳಲ್ಲೂ ಸ್ವಲ್ಪ ನಡೀತಾ ಇರುತ್ತೆ. ಆವಾಗ ಬ್ರಹ್ಮ
ನಾನು ಶಿವನಿಗಿಂತ ಮೇಲು ಅನ್ನುವ ಒಂದು ಅಹಂಕಾರದ ಸ್ಥಿತಿಗೆ ಹೋಗಿರ್ತಾನೆ. ಶಿವ ಲಯಕಾರಕ, ಯಾರನ್ನೂ ತುಂಬ ಮೇಲೆ ಹೋಗೋಕ್ಕೂ ಬಿಡಲ್ಲ, ಕೆಳಕ್ಕೆ ಹೋಗೋಕ್ಕೂ ಬಿಡಲ್ಲ. ಆಗ ಬ್ರಹ್ಮನಿಗೆ ಆ ಅಹಂಕಾರವನ್ನು ನೀಗಿಸಬೇಕು ಅಂತ ಇವನೂ ಕೂಡ, ಭೈರವನೂ ಕೂಡ ಶಿವನ ಜಟೆಯಿಂದಲೇ ಹುಟ್ಟಿದವನು, ರೌದ್ರ ಅವತಾರವನ್ನು ತಾಳಿ ಬ್ರಹ್ಮನ ಒಂದು ತಲೆಯನ್ನು ತೆಗಿತಾನೆ. ಆಮೇಲೆ ಅವನು ಚತುರ್ಮುಖ ಬ್ರಹ್ಮನಾಗ್ತಾನೆ. ಆ ತಲೆ ಈ ಕಾಲಭೈರವನ ಕೈಗೆ ಅಂಟುಬಿಡುತ್ತೆ. ಬ್ರಹ್ಮಕಪಾಲ ಅಂತಾರೆ, ಕೇಳಿರ್ತೀರ. ಅದು ಕೈಗೆ ಅಂಟುಬಿಡುತ್ತೆ. ಅದೇನು ಮಾಡಿದ್ರೂ ಬಿಡೋದೇ ಇಲ್ಲ. ಅವನು ಇಡೀ ವಿಶ್ವವನ್ನು ಸುತ್ತು ಬರ್ತಾನೆ, ಕೈ ಬಿಡೋದೇ ಇಲ್ಲ ಅವನ ಕೈ. ಕೊನೆಗೆ ಅವನು ಕಾಶಿಗೆ ಹೋಗ್ತಾನೆ. ಅವನು ಕಾಶಿಗೆ ಹೋದಾಗ ಕಾಶಿಯಲ್ಲಿ ಆ ಕ್ಷೇತ್ರದ ಮಹಿಮೆಯಿಂದ ಕಪಾಲ ಕಾಲಭೈರವನ ಕೈಯನ್ನು ಬಿಡುತ್ತೆ. ಆಗ ಕಾಲಭೈರವ ಅಲ್ಲೇ ನೆಲೆಸಿಬಿಡ್ತಾನೆ, ಕಾಶಿಯಲ್ಲೇ ನೆಲೆಸ್ತಾನೆ ಕಾಲಭೈರವ. ಸಾಮಾನ್ಯ ಕಾಶಿಗೆ ಹೋದವರೆಲ್ಲ ಮೊದಲು ಕಾಲಭೈರವನ ದರ್ಶನ ಮಾಡಿ ನಂತರ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾರೆ. ಕಾಲಭೈರವ ಅಷ್ಟಕ ಅಂತಿದೆ, ಅದರಲ್ಲೂ ಬರುತ್ತೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಅಂತ. ಕಾಶಿಯ ಪುರದ ಒಡೆಯ ಅವನು. ಅಂದರೆ ಭೈರವರು, ಈ ಅಷ್ಟಭೈರವರು ಏನು ಅಂದರೆ ಕ್ಷೇತ್ರಪಾಲಕರು. ನಮ್ಮ ಶಕ್ತಿಪೀಠಗಳು ಅಂತಿದೆ, ಕೆಲವರು 52, 108 ಬೇರೆ ಬೇರೆ ಇದನ್ನು ಕೊಡ್ತಾರೆ. ಆ ಪ್ರತಿಯೊಂದು ಶಕ್ತಿಪೀಠದಲ್ಲೂ ಒಬ್ಬ ಭೈರವ ಇರ್ತಾನೆ. ಕಾಲಭೈರವ ಕಾಶಿಯಲ್ಲಿದ್ದಾನೆ. ಕಾಶಿಯಲ್ಲಿ ವಿಶೇಷ ಏನಂದರೆ ಅಷ್ಟಭೈರವರು ಇದ್ದಾರೆ ಅಂತ. ಈ ಕ್ಷೇತ್ರಪಾಲನಾದ ಕಾಲಭೈರವ, ಭಗವದ್ಗೀತೆ ಎಲ್ಲ ಓದಿದವರು ಗೊತ್ತಿರುತ್ತೆ, 13ನೇ ಅಧ್ಯಾಯ, ನಮ್ಮ ದೇಹಕ್ಕೂ ಕ್ಷೇತ್ರಜ್ಞ. ಆ ಕ್ಷೇತ್ರವನ್ನು ಪಾಲನೆ ಮಾಡುವವನು. ಅಂದರೆ ಈ ಆಸನದ ಮೂಲಕ, ಕಾಲಭೈರವಾಸನ ಅದಕ್ಕೊಂದು ಉದಾಹರಣೆ ಅಷ್ಟೇ. ಯಾವುದೇ ಆಸನವಾಗಲಿ ಈ ಕ್ಷೇತ್ರವನ್ನು, ಈ ಭೈರವಾಸನ, ಕಾಲಭೈರವಾಸನ ಅಥವಾ ಬೇರೆ ಯಾವುದೇ ಆಸನವನ್ನು ತೊಗೊಂಡರೂ ಈ ಕ್ಷೇತ್ರವನ್ನು ಪಾಲನೆ ಮಾಡುವುದರಲ್ಲಿ ಅದು ಪೋಷಕ ಅಂತ, ಪೂರಕ. ಒಂದು ಆ ಹೋಲಿಕೆಯನ್ನು, ಆ ತತ್ವದ ಹೋಲಿಕೆಯನ್ನು ನಾವು ತರ್ಬೋದು. ಇದು ಕಾಲಭೈರವಾಸನ. ಅದಾದ ನಂತರ ಸ್ಕಂದಾಸನ ಕೇಳಿರ್ತೀರ, ಹೆಸರು ಕೇಳಿರ್ತೀರ. ಆಸನ ಕಷ್ಟ ಮಾಡುವುದು. ಸ್ಕಂದ ಗೊತ್ತಲ್ವಾ? ಸ್ಕಂದ ಯಾರು? ಸ್ಕಂದಾಸನ ಏಕಪಾದ ಶಿರಶಾಸನ ಮಾಡಿ ಹಿಂದಕ್ಕೆ ಬಾಗಿದರೆ ಭೈರವಾಸನ ಅಂದೆ. ಅದೇ ಮುಂದಕ್ಕೆ ಬಾಗಿದರೆ ಪಶ್ಚಿಮೋತ್ತಾನಾಸನದ ರೀತಿ ಅದು ಸ್ಕಂದಾಸನ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಸ್ಕಂದ, ಷಣ್ಮುಖ, ಮುರುಘ, ಕಾರ್ತಿಕೇಯ, ಅನೇಕ ಹೆಸರುಗಳು, ಷಡಾನನ, ಷಣ್ಮುಖ ಎಲ್ಲ ಒಂದೇ. ಸ್ಕಂದ ಅಂದರೆ, ಸ್ಕಂದ ಪದದ ಅರ್ಥ ಏನಂದರೆ ದಾಳಿ ಮಾಡುವವನು ಅಂತ. ದಾಳಿ, ದ ಒನ್ ಹೂ ಅಟ್ಯಾಕ್ಸ್, ಅದಕ್ಕೆ ಸ್ಕಂದ ಅನ್ನೋದು. ಇದರ ಸ್ಕಂದ ಅವತಾರದ ಹಿಂದೆ ಏನು ಅಂದರೆ ತಾರಕಾಸುರ ಅಂತಿರ್ತಾನೆ. ತಾರಕಾಸುರ ಕೇಳಿರ್ತೀರ. ತಾರಕಾಸುರ ಅವನು ಅಸುರನೇ. ಅವನು ತುಂಬ ಶಕ್ತಿಶಾಲಿಯಾಗಿ ಅವನು ಬ್ರಹ್ಮನನ್ನು ವರ ಕೇಳ್ತಾನೆ. ಶಿವನಷ್ಟೇ ಶಕ್ತಿಶಾಲಿಯಾಗಿರುವಂತಹವನಿಂದ ಮಾತ್ರ ನನಗೆ ಲಯ, ನನಗೆ ಮರಣವಾಗಬೇಕು, ಇನ್ಯಾರಿಂದಲೂ ಆಗಬಾರದು ಅಂತ. ಆಗ ತಾರಕಾಸುರನ ಸಂಹಾರಕ್ಕೋಸ್ಕರವೇ ಜನಿಸಿದವನು ಸ್ಕಂದ. ಅಂದರೆ ಶಿವನಷ್ಟೇ ಶಕ್ತಿಶಾಲಿ ಅವನು. ಭಗವದ್ಗೀತೆ ಓದಿರೋರು ಕೇಳಿರ್ತೀರ. 10ನೇ ವಿಭೂತಿ ಯೋಗ, 10ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತಾನು ಪ್ರತಿಯೊಂದು ಇದರಲ್ಲೂ ಯಾವುದು ಶ್ರೇಷ್ಠ ಅಥವಾ ತನ್ನ ಅಂಶ ಯಾವುದು ಅಂತ ಹೇಳ್ತಾನೆ. ಅದರಲ್ಲಿ ಹೇಳ್ತಾನೆ, ಸೇನಾನೀನಾಂ ಅಹಂ ಸ್ಕಂದಃ ಅಂತ. ಸೇನಾನಿ ಅಂದರೆ ಏನು? ಯೋಧ, ಸೇನೆಯಲ್ಲಿ ಇರುವವನು, ಸೈನ್ಯದಲ್ಲಿ ಇರುವವನು ಸೇನಾನಿ. ಮಹಾಸೇನಾನಿ ಸ್ಕಂದ. ಈಗ ತಾನೇ ಹೇಳಿದೆ, ಹೆಸರಿನ ಅರ್ಥವೇ ಅದು, ದಾಳಿ ಮಾಡುವವನು. ಅವನು ಈ ಸೈನಿಕರಲ್ಲಿ, ಅಂದರೆ ಈ ದಾಳಿ ಮಾಡುವವರಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಅಂದರೆ ಅವನು ಪರಮಾತ್ಮ ನಾನು ಸ್ಕಂದ ಅಂತ ಹೇಳ್ತಾನೆ. ಮಹಾಸೇನಾನಿ
ಸ್ಕಂದ. ಇದು ಸ್ಕಂದಾಸನ. ಸ್ಕಂದಾಸನ ಆಸನದ ಉಪಯೋಗಗಳಲ್ಲೂ ಬರುತ್ತೆ. ಪಶ್ಚಿಮೋತ್ತಾನಾಸನಕ್ಕಿರುವುದಕ್ಕಿಂತ ಹೆಚ್ಚು ಅದಕ್ಕೆ ಪ್ರಭಾವವಿದೆ. ನಮ್ಮ ದೇಹವನ್ನು ಕೂಡ, ಅದರಲ್ಲೂ ಮುಖ್ಯವಾಗಿ ಪುರುಷರಿಗೆ ದೇಹವನ್ನು ಕೂಡ ಅತಿ ಬಲಿಷ್ಠವಾಗಿ ಮಾಡುವುದಲ್ಲದೆ ಎಲ್ಲ ಇಂದ್ರಿಯಗಳ ನಿಗ್ರಹ ಎಲ್ಲವುದನ್ನು ತಂದುಕೊಡುವಂತಹ ಆಸನ ಇದು ಸ್ಕಂದಾಸನ. ಇದಾದ ನಂತರ ಇದು ಎಲ್ಲ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ. ಮತ್ಸ್ಯಾಸನ. ಮತ್ಸ್ಯಾಸನ ಸಾಮಾನ್ಯ ದಿಂಬು ಅಥವಾ ಇಟ್ಟಿಗೆ ಯಾವುದಾದ್ರು ಇಟ್ಟು ಬ್ರಿಕ್ಕಿಟ್ಟು ಮಾಡುವಂತಹ ಆಸನ. ಪದ್ಮಾಸನ ಇಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿ ಮಾಡುವಂತಹ ಆಸನ. ವಿಷ್ಣುವಿನ ಅವತಾರದಲ್ಲಿ ಮೊದಲನೆಯ ಅವತಾರ ಎಲ್ಲರಿಗೂ ಗೊತ್ತೇ ಇದೆ. ಮೊದಲನೆಯ ಅವತಾರ ಮತ್ಸ್ಯಾವತಾರ, ಅಂದರೆ ಸತ್ಯಯುಗದ ಮೊದಲನೆಯ ಅವತಾರ. ಆ ಅವತಾರ ಯಾತಕ್ಕಾಗಿತ್ತು ಅನ್ನೋದಕ್ಕೆ ಎರಡು ಕಾರಣಗಳಿದೆ. ಒಂದು, ನಮ್ಮ ಸನಾತನ ಧರ್ಮದ ಮೂಲ ಆಗಿರುವಂತಹ ವೇದಗಳು, ಯಾವುದರ ಮೇಲೆ ಆಧಾರಭೂತ ಸ್ತಂಭಗಳಾಗಿರುವ 4 ಸ್ತಂಭಗಳು, 4 ವೇದಗಳು, ಅದನ್ನು ಸೋಮಕ ಎನ್ನುವ ದಾನವ ರಾಕ್ಷಸ ಅದನ್ನು ಅಪಹರಿಸಿರ್ತಾನೆ. ಅದನ್ನು ಅವನಿಂದ ಮತ್ತೆ ಮರುತರಲು ಅದಕ್ಕೋಸ್ಕರವೇ ಅವತಾರ ತಾಳಿದವನು ಮತ್ಸ್ಯಾಸನ. ಅದಾದ ನಂತರ ಪ್ರಳಯವೂ ಆಗತ್ತೆ. ಪ್ರಳಯವಾದಾಗ ಆ ಸಪ್ತ ಋಷಿಗಳು, ಅಂದರೆ ಆ ವೇದಗಳನ್ನು ಕಾಪಾಡುವವರೇ ಸಪ್ತ ಋಷಿಗಳು, ಆ ಸಪ್ತ ಋಷಿಗಳನ್ನು ಕೂಡ ಕಾಪಾಡಿದ್ದು ಆ ಪ್ರಳಯದಲ್ಲಿ ಮತ್ಸ್ಯ. ಈ ಆಸನವೂ ಕೂಡ ಅದೇ ರೀತಿ. ಸಾಮಾನ್ಯವಾಗಿ ಈ ಪ್ರಳಯ ಅಥವಾ ನೀರಿಗೆ ಸಂಬಂಧಪಟ್ಟಿದ್ದೆಲ್ಲ ಜಲತತ್ವ. ಆ ಜಲತತ್ವವು ನಮ್ಮ ಹೊಟ್ಟೆಯ ಭಾಗ ಸ್ವಾಧಿಷ್ಠಾನ ಚಕ್ರ ಅಂತಾರೆ, 2ನೇ ಚಕ್ರ. ಆ ಸ್ವಾಧಿಷ್ಠಾನ ಚಕ್ರ ಜಲತತ್ವ. ಈ ಮತ್ಸ್ಯಾಸನದ ಎಲ್ಲ ಉಪಯೋಗಗಳು, ಲಾಭಗಳೆಲ್ಲವೂ ಆ ಪ್ರದೇಶದಲ್ಲೇ. ನಮ್ಮ ಡೈಜೆಸ್ಟಿವ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು, ಆ ಅಂಗಗಳಿಗೆ ವ್ಯಾಯಾಮವನ್ನು ಕೊಡುವಂತಹ ಆಸನವೇ ಇದು. ಒಂದು ತರಹದ ಹೋಲಿಕೆ ಮತ್ಸ್ಯಾಸನ. ಇದು ಸತ್ಯಯೋಗದ ಮೊದಲನೇ ಅವತಾರ. 2ನೇ ಅವತಾರ ಕೂರ್ಮಾಸನ. ಇದನ್ನು ಪ್ರಯತ್ನ ಮಾಡಿರ್ತೀವಿ. 2-3 ಪ್ರಕಾರಗಳು ಇದೆ ಕೂರ್ಮಾಸನ. ಇದು ಪೂರ್ತಿ ಪ್ರಮಾಣದ ಕೂರ್ಮಾಸನ. ಕಾಲುಗಳು, ಕೈಗಳು ಹಿಂದೆ, 2 ಕಾಲುಗಳು ನೇರ ಮಾಡಿ ಮುಖ ಅಲ್ಲಿರಬಹುದೇನೋ. 2-3 ಪ್ರಕಾರವಿದೆ. ಸುಪ್ತ ಕೂರ್ಮಾಸನ ಇದೆ. ಕೂರ್ಮಾಸನ, ಕೂರ್ಮ 2ನೇ ಅವತಾರ. ಆ ಅವತಾರದ ಕಾರಣವೂ ನಿಮಗೆ ಗೊತ್ತಿರುತ್ತೆ. ಮತ್ತೆ ದಾನವರು ಅಮೃತವನ್ನು, ದೇವತೆಗಳಿಗಿಂತ ಶಕ್ತಿಶಾಲಿಯಾಗಿ ಅಮೃತವನ್ನು ಪಡೆಯುವಾಗ ಆ ಸಮುದ್ರ ಮಂಥನ ನಡೀತಿರುತ್ತೆ. ವಾಸುಕಿಯನ್ನು ಕಟ್ಟಿ ಆ ಮಂದರ ಪರ್ವತವನ್ನು ಕಡಿತಿರ್ತಾರೆ. ಕ್ಷೀರಸಾಗರವನ್ನು ಮಂದರ ಪರ್ವತದಿಂದ ಕಡಿತಿರ್ತಾರೆ. ಆವಾಗ ಅದು ಮುಳುಗಕ್ಕೆ ಶುರುವಾಗುತ್ತೆ. ಅದಕ್ಕೆ ಆಧಾರವಾಗಿ ಬಂದದ್ದೇ ಕೂರ್ಮಾವತಾರ. ಆ ಇಡೀ ಪರ್ವತವನ್ನು ಬೆನ್ನಿನ ಮೇಲೆ ಇಟ್ಟು ಆ ಕ್ಷೀರಸಾಗರದ ಮಂಥನಕ್ಕೆ ಸಹಕಾರ ಮಾಡಿದ ವಿಷ್ಣುವಿನ ಅವತಾರ. ಈ ಕೂರ್ಮಾಸನವು ಕೂಡ ಅದೇ ರೀತಿ ಮೊದಲು ನಮ್ಮ ಬೆನ್ನೆಲುಬು ಅದೇ ರೀತಿ ಆಗುವ ಹೋಲಿಕೆಯಿಂದ ಬಂದಿದ್ದಾದರೂ ನಮ್ಮ ದೇಹವನ್ನು ಅಷ್ಟೇ ಬಲಿಷ್ಠವಾಗಿ ಮಾಡುವುದರ ಸಂಕೇತವೂ ಇದೆ. ಎಷ್ಟು ಪುಸ್ತಕಗಳೆಲ್ಲ ಅದರ ಲಾಭಗಳು ಕೊಟ್ಟಿರ್ತಾರೆ. ಇದು ಕೂರ್ಮಾಸನ. ಕಥೆ ಹೇಳುವುದರಲ್ಲಿ ಅಷ್ಟೊಂದೇನಿಲ್ಲ. ತತ್ವವನ್ನು ಮಾತ್ರ ಸ್ವಲ್ಪ ಎಷ್ಟು ಗ್ರಹಿಸ್ಬೋದು ಅಷ್ಟು ಗ್ರಹಿಸ್ಬೋದು. ಅದಾದ ಮೇಲೆ ಸಿಂಹಾಸನ ಸ್ವಲ್ಪ ಕಡಿಮೆ ಮಾಡುವುದು ನಮ್ಮ ನಮ್ಮ ತರಗತಿಗಳಲ್ಲಿ. ಪದ್ಮಾಸನ ಮಾಡಬೇಕು ಮೊದಲು. ಪದ್ಮಾಸನ ಮಾಡಿ ಮಂಡಿಯ ಮೇಲೆ ಬಂದು ಕೈಯನ್ನು ಊರಿ ಆ ಮುಖವನ್ನು ಸಿಂಹಾಕೃತಿಯಲ್ಲಿ ಮಾಡುವುದು ಸಿಂಹಾಸನ. ಮಾಡಿರ್ತೀವಿ ಕೆಲವು ತರಗತಿಗಳಲ್ಲಿ, ಬಟ್ ಕಡಿಮೆ ಮಾಡುವುದು. ಪದ್ಮಾಸನ ಯಾರ್ಯಾರಿಗೆ ಹಾಕೋಕ್ಕಾಗತ್ತೆ ಅವರೆಲ್ಲ ಸುಲಭವಾಗಿ ಮಾಡಬಹುದು. ಸಿಂಹಾಸನವು
ಸಿಂಹಾಸನ ಸಿಂಹದ ಪ್ರತೀಕ. ಸಿಂಹ ಅಂದರೆ ವಿಷ್ಣುವಿನ ಅದು ಒಂದು ಅವತಾರ, ನರಸಿಂಹ ಅಥವಾ ನೃಸಿಂಹ. ಅದೇ ಸತ್ಯಯುಗದ ಕೊನೆಯ ಅವತಾರ, ಅಂದರೆ 4ನೇ ಅವತಾರ. ಮಧ್ಯದಲ್ಲಿ ವರಾಹ ಬರುತ್ತೆ. ನರಸಿಂಹ ಅವತಾರ, ನರಸಿಂಹ ಅವತಾರದ ಕಥೆ ಏನು ಹೇಳಕ್ಕೆ ಹೋಗೋದಿಲ್ಲ, ಗೊತ್ತಿರುತ್ತೆ. ಅಲ್ಲಿ ಮುಂದಿನ ತ್ರೇತಾಯುಗದ ಮೊದಲನೇ ಅವತಾರವಾದ ವಾಮನ ಅವತಾರ ಆಗಲೇ ಬಂತು. ವಾಮದೇವ ತ್ರಿವಿಕ್ರಮಾಸನ. ಆ ತ್ರಿವಿಕ್ರಮಾಸನದಲ್ಲಿ ಬಲಿಚಕ್ರವರ್ತಿ ಬರ್ತಾನೆ. ಇದರ ಮುಂದಿನ ಅವತಾರದಲ್ಲಿ ಅವರ ತಾತ ಪ್ರಹ್ಲಾದ. ಆ ಪ್ರಹ್ಲಾದನನ್ನು ಅವನ ಒಂದು ಭಕ್ತಿಗೆ ದೇವರಿಗಿಂತಲೂ ಬಲಿಷ್ಠನಾದ ತಂದೆಯಿಂದ ಮಗನನ್ನೇ ಒಂದು ರಕ್ಷಣೆಗೋಸ್ಕರ ಒಂದು ಕಂಬದಿಂದ ಉದ್ಭವಿಸಿದವನು ನರಸಿಂಹ. ಆ ಸಿಂಹಾಸನದಲ್ಲಿ ಕೂಡ ಆ ನರಸಿಂಹನ ಅವತಾರದ ಒಂದು ಉಗ್ರತೆ ಬರಬೇಕು ಅನ್ನುವುದಕ್ಕೋಸ್ಕರವೇ ಮುಖವನ್ನು ಕೂಡ ಆ ರೀತಿ ಮಾಡುವುದು ನಮ್ಮ ಪುಸ್ತಕಗಳಲ್ಲೂ ಕೊಟ್ಟಿರ್ತಾರೆ. ಆ ರಜೋಗುಣದ ಒಂದು ಪ್ರತೀಕ ಸಿಂಹಾಸನ. ಇದಾದ ನಂತರ ಅನಂತಾಸನ. ಇದನ್ನು ಅನೇಕರು ಮಾಡಿರ್ತೀರ ನಮ್ಮ ತರಗತಿಗಳಲ್ಲಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡುವುದು ಕಷ್ಟವಾದರೂ ಗೋಡೆ ಹತ್ತಿರ ಮಾಡುವುದು ಸುಲಭ, ಮಧ್ಯದಲ್ಲೂ ಮಾಡಬಹುದು. ಸುಪ್ತ ಪಾದಾಂಗುಷ್ಟದ ಆಸನದ ರೀತಿಯಲ್ಲೇ 2-3 ಪ್ರಕಾರಗಳಿದೆ. ಒಂದು ಸುಲಭವಾದ ಪ್ರಕಾರ, ದೇಹ ರಂಗನಾಥನ ಒಂದು ಅವತಾರದಲ್ಲಿ ಇಟ್ಟುಕೊಂಡು ಒಂದು ಕಾಲನ್ನು ಮೇಲೆತ್ತುವುದು, ಅನಂತಾಸನ. ಅದು ಅನಂತ ಅಂದರೆ ಈ ಆಸನದ ಒಂದು ಐಹೊಳೆಯಲ್ಲಿ ಒಂದು ಚಿತ್ರ. ಸಾಮಾನ್ಯವಾಗಿ ಅನಂತ ಪದ್ಮನಾಭ, ಅನಂತ ಅಂದರೆ ಅನಂತ ಪದ್ಮನಾಭ, ರಂಗನಾಥ ಮಲಗಿರುವ ಒಂದು ಭಂಗಿ. ಇದರಲ್ಲಿ 2 ದೈವತ್ವಗಳು ಬರುತ್ತೆ. ಒಂದು ವಿಷ್ಣು ಅನಂತ ಪದ್ಮನಾಭ. ಆದರೆ ಆ ಅನಂತ ಪದ್ಮನಾಭನಲ್ಲಿ ಅನಂತ ಇದೆ. ಅನಂತ ಯಾರು? ಆ ಪದ್ಮನಾಭ ಅಂದರೆ ವಿಷ್ಣು. ಪದ್ಮನಾಭ ಅನಂತನ ಮೇಲೆ ಶಯನನಾದಾಗ, ಅಂದರೆ ಶೇಷ ಶಯನ, ಅಂದರೆ ಶೇಷ ಅಲ್ಲಿ ಅಂದರೆ ಅನಂತ. ಅದು ಸರ್ಪ ಅನಂತ. ನಮ್ಮ ಸೂರ್ಯನ ತಂದೆಯಾದ ಕಶ್ಯಪ, ಆ ಸೂರ್ಯನ ತಾಯಿ ಅದಿತಿ. ಆದರೆ ಕಶ್ಯಪನಿಗೆ ಅನೇಕ ಹೆಂಡತಿಯರು. ಅದರಲ್ಲಿ ಒಬ್ಬರು ಕದ್ರು ಅಂತ. ಆ ಕದ್ರುವಿಗೆ 1000 ಮಕ್ಕಳು, ಎಲ್ಲರೂ ಸರ್ಪಗಳು. 1000 ಮಕ್ಕಳುಗಳೆಲ್ಲರೂ ಸರ್ಪಗಳು. ಆ ಸರ್ಪಗಳು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ, ರಾಮಾಯಣದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ, ಎಲ್ಲದರಲ್ಲೂ ಬರ್ತಾರೆ ಆ ಸರ್ಪಗಳು. ಅದರಲ್ಲಿ ಮೊದಲನೆಯವನು ಅನಂತಶೇಷ, ಮೊದಲನೆಯ ಮಗ. ಈ ಅನಂತಶೇಷ ಏನು ಅಂದರೆ ಆದಿಶೇಷ ಅಂತಲೂ ಹೇಳಿದೆ. ಶೇಷಶಯನ, ಆದಿಶೇಷ, ಅನಂತ, ಆದಿ ಎಲ್ಲ ಒಂದೇ, ಕೊನೆಯೂ ಇಲ್ಲ ಅಂತ್ಯವೂ ಇಲ್ಲ. ಅನಂತ ಅಂದರೆ ಕೊನೆಯೇ ಇಲ್ಲದಿರುವುದು. ಆದಿಶೇಷ ಅಂದರೆ ಮೊದಲನೆಯವನು. ಈ ಅನಂತಶೇಷ 1000 ಹೆಡೆಗಳುಳ್ಳ ಸರ್ಪ, ಇಡೀ ಭೂಮಂಡಲವನ್ನೇ ಭಾರವನ್ನು ಹೊರುತ್ತಿರುವವನು ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತೆ. ಜೊತೆಗೆ ವಿಷ್ಣುವಿನ ಹಾಸಿಗೆಯೂ ಕೂಡ ಅವನು. ಈ ಸರ್ಪವು ಆ ವಿಷ್ಣುವಿನ ಹಾಸಿಗೆಯಾದ ಈ ಅನಂತಶೇಷ ಅನೇಕ ಯುಗಗಳಲ್ಲಿ ಅವತಾರವನ್ನು ತಾಳ್ತಾನೆ. ಎಲ್ಲದರಲ್ಲೂ ಇರ್ತಾನವನು. ತ್ರೇತಾಯುಗದಲ್ಲಿ ರಾಮನ ಜೊತೆ ಯಾರಿದ್ರು? ಲಕ್ಷ್ಮಣ. ಅವನು ಈ ಆದಿಶೇಷನ ಅವತಾರ. ಅದಾದ ನಂತರ ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಬಲರಾಮ, ಅವನು ಆದಿಶೇಷನ ಸ್ವರೂಪ. ಅದಾದ ನಂತರ ಕಲಿಯುಗದಲ್ಲಿ ಸ್ವತಃ ಪತಂಜಲಿ ಮಹರ್ಷಿಗಳೇ ಆದಿಶೇಷನ ಅವತಾರ. ಪತಂಜಲಿ ಮಹರ್ಷಿಗಳು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಾವು ಶ್ಲೋಕದಲ್ಲೂ ಬರುತ್ತೆ. ಸಹಸ್ರ ಶಿರಶಂ ದೇವಂ ಅಂತ ಬರುತ್ತೆ. ಸಹಸ್ರ ಶಿರಶ, 1000 ಹೆಡೆಗಳನ್ನುಳ್ಳ ಸರ್ಪ, ಅವನೇ ಆದಿಶೇಷ.
ಆ ಸ್ವತಃ ಪತಂಜಲಿ ಮಹರ್ಷಿಗಳ ಆಸನವೂ ಕೂಡ ಆಗುತ್ತಿದೆ. ದೈವತ್ವದ ಜೊತೆಗೆ ಆ ಋಷಿತ್ವವೂ ಕೂಡ ಇದೆ ಇದರಲ್ಲಿ. ಇದು ಅನಂತಾಸನ. ಮತ್ತು ಅದೇ ಭಗವದ್ಗೀತೆ 10ನೇ ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ, ಅನಂತಶ್ಚಾಸ್ಮಿ ನಾಗಾನಾಂ ಅಂತ. ನಾಗಗಳಲ್ಲಿ ನಾನೇ ಅನಂತ ಅಂತ. ಅದೇ ಶ್ರೇಷ್ಠವಾದ ಅನಂತ. ಇದು ಅನಂತಾಸನ. ಇದಾದ ನಂತರ ಗರುಡ. ಸಾಮಾನ್ಯವಾಗಿ ಮಾಡಿರ್ತೀರ ಎಲ್ಲರೂ ಆಸನವನ್ನು. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟವಾದರೂ ಒಂದು ಮಟ್ಟಿಗೆ ಮಾಡಬಹುದು, ಒಂದು ತೃಪ್ತಿ ಇರುತ್ತೆ, ಮಾಡಿದ್ದೇವೆ ಆಸನವನ್ನು ಅಂತ. ಈ ಆಸನವೂ ಕೂಡ ನಮ್ಮ ಆಸನಗಳನ್ನು ಹೇಗೆ ರೂಪುಗೊಂಡಿತು ಅದರಲ್ಲಿ ಒಂದು ಘೇರಂಡ ಸಂಹಿತ ಅಂತ ಇದೆ. ಆ ಘೇರಂಡ ಸಂಹಿತದಲ್ಲಿ ಒಂದು ಶ್ಲೋಕದ ಮೊದಲನೆಯ ಬಾರಿಗೆ ಈ ಆಸನದ ಉಲ್ಲೇಖ ಆಗಿದ್ದು ಅಂತ ಹೇಳ್ತಾರೆ. ಆ ಶ್ಲೋಕ ಹೀಗಿದೆ: ಜಂಗೋರುಭ್ಯಾಂ ಧರಾಂ ಪೀಡ್ಯ ಸ್ಥಿರಕಾಯೋ ದ್ವಿಜಾನುನ ಜಾನೂಪರಿ ಕರಯುಗ್ಮಂ ಗರುಡಾಸನ ಮುಚ್ಯತೆ ಅಂತ. ಅದು ಏನಂತಂದರೆ, ಜಂಗ ಅಂದರೆ ನಮ್ಮ ತೊಡೆ ಮತ್ತು ಮಂಡಿಗಳನ್ನು ಭೂಮಿಯ ಮೇಲೆ ಇಟ್ಟು ನಮ್ಮ ಸ್ಥಿರಕಾಯ ಅದು ಸಾಮಾನ್ಯವಾಗಿ ಎಲ್ಲದರಲ್ಲೂ ನೇರ ಬೆನ್ನು, ಕಾಯ ನೇರ ಅಂತ. ಆ ಜಾನು ಮಂಡಿಯ ಮೇಲೆ ಕೈಗಳನ್ನು ಇಡಬೇಕು ಅಂತ ಬರುತ್ತೆ. ಇದರ ಪ್ರಕಾರ ನಾವು ಸಾಮಾನ್ಯವಾಗಿ ವೀರಾಸನ ಮಾಡ್ತೀವಲ್ಲ, ಆ ವೀರಾಸನ ಮಾಡಿ ಕೈಗಳನ್ನು ಮಂಡಿ ಮೇಲೆ ಇಟ್ಟರೆ ಅದು ಯಾವ ಭಂಗಿ ಬರುತ್ತೋ ಆ ರೀತಿ ಗರುಡಾಸನ ಅಂತ ಪಠ್ಯಪುಸ್ತಕದಲ್ಲಿ ಇದೆ, ನಮ್ಮ ಪುರಾಣದ ಪುಸ್ತಕಗಳಲ್ಲಿ, ಇತಿಹಾಸದ ಪುಸ್ತಕಗಳಲ್ಲಿ. ಅದು ಬರ್ತಾ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಈಗ ಇರುವ ಗರುಡಾಸನ ನಾವು ನಮ್ಮ ತರಗತಿಗಳಲ್ಲಿ ಏನು ಮಾಡ್ತೀವಿ ಅದು ಈ ರೀತಿ ಕೈ ಕಾಲು ಎರಡನ್ನೂ ಸುತ್ತಿ ಇದು ಮಾಡುವುದು. ಗರುಡ ಮುಖ್ಯವಾಗಿ, ಗರುಡ ಯಾರು? ವಿಷ್ಣುವಿನ ವಾಹನ. ಅವನು ವಿಷ್ಣುವಿನ ಆದ ಕಾರಣವೇ ಅವನಿಗೂ ದೈವತ್ವ. ಯಾವುದೇ ದೇವಸ್ಥಾನದಲ್ಲಿ ನೋಡಿದರೂ ವಿಷ್ಣುವಿನ ಸಾಮಾನ್ಯವಾಗಿ ಗರುಡಗಂಬ ಅಂತಲೇ ಹೇಳ್ತಾರೆ. ಮೊದಲು ಗರುಡಗಂಬ ಇದ್ದು ಆಮೇಲೆ ನಂತರವೇ ದೇವರು ಇರುವುದು. ಈ ಗರುಡನ ಕತೆ ಕೂಡ ಬಹಳ ರೋಚಕವಾಗಿದೆ. ಈಗ ತಾನೇ ಹೇಳಿದೆ, ಸರ್ಪಗಳು, 1000 ಸರ್ಪಗಳ ತಾಯಿ ಕದ್ರು, ಕಶ್ಯಪ ತಂದೆ. ಅವರ ಕಶ್ಯಪನ ಇನ್ನೊಂದು ಮಡದಿ, ಅವಳ ಹೆಸರು ವಿನೀತೆ ಅಂತ, ಕದ್ರುವಿನ ತಂಗಿ. ಆ ಕದ್ರುವಿನ ತಂಗಿಗೆ 2 ಮಕ್ಕಳು. ಕದ್ರುವಿನ ತಂಗಿಗೆ 1000 ಮಕ್ಕಳು, ಎಲ್ಲ ಸರ್ಪಗಳು. ಈ ವಿನೀತೆಗೆ 2 ಮಕ್ಕಳು, ಇಬ್ಬರು. ಮೊದಲನೆಯವನು, ಅವರಿಬ್ಬರು ಪಕ್ಷಿಗಳು. ಮೊದಲನೆಯವನು ಅರುಣ. ಅವನು ಹುಟ್ಟುವುದಕ್ಕೆ ಮುಂಚೆಯೇ ಸ್ವಲ್ಪ ಏನೋ ತರಾತುರಿಯಾಗಿ ಅವನು ಪೂರ್ತಿ ಅಂಗ ಬೆಳವಣಿಗೆ ಆಗುವುದಿಲ್ಲ, ಅವನು ಅರ್ಧಾಂಗ ಆಗ್ತಾನೆ. ಆದ್ದರಿಂದ ಅವನು ಕೋಪಗೊಂಡು ತಪಸ್ಸಿಗೆ ಹೊರಟು ವಿಷ್ಣುವಿನ ತಪಸ್ಸು ಮಾಡಿ ಸೂರ್ಯನ ಸಾರಥಿ ಆಗ್ಬಿಡ್ತಾನೆ. ಅವನು ಅರುಣ. ಅವನ ತಮ್ಮ ಅವನು ಗರುಡ. ಅವನ ಕಥೆಯ ವಿಶೇಷತೆ ಏನು ಅಂದರೆ, ಯಾವುದೋ ಒಂದು ಸಂಗತಿಯಲ್ಲಿ ಅಕ್ಕ ತಂಗಿಯರಲ್ಲೇ ಜಗಳ ಆಗಿ ವಿನೀತೆ ಅಕ್ಕ ಕದ್ರುವಿನ ದಾಸಿಯಾಗಬೇಕಾದ ಸಂದರ್ಭ ಬರುತ್ತೆ. ದಾಸಿ ಆದ್ದರಿಂದ ಮಗ ಕೂಡ ದಾಸನೇ. ದೊಡ್ಡಮ್ಮ ಮತ್ತು ದಾಯಾದಿಗಳ ದಾಸ ಆಗ್ತಾನೆ ಅವನು. ಗರುಡ ಸಾಮಾನ್ಯ ಏನು ಇಲ್ಲೇ ಚಿತ್ರದಲ್ಲಿದೆ, ಸಾಮಾನ್ಯ ಸರ್ಪಗಳನ್ನು ಭಕ್ಷಣೆ ಮಾಡುವವನು ಗರುಡ. ಆದರೆ ಈ ಪರಿಸ್ಥಿತಿಯಲ್ಲಿ ದಾಸನಾಗಿರುವುದರಿಂದ ಒಂದೇ ಕ್ಷಣದಲ್ಲಿ ಒಂದು ಸರ್ಪ 1000 ಸರ್ಪಗಳನ್ನು ತಿನ್ನಬಹುದಂತಹ ಶಕ್ತಿ ಇದ್ದರೂ ಕೂಡ ಅವನು ಅದನ್ನು ಇದನ್ನು ಮೆಟ್ಟಿ ಅವನು ದಾಸನ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆಷ್ಟು ತಾಳ್ಮೆ, ಶ್ರದ್ಧೆ ಎಲ್ಲ ಬೇಕು. ಅವನು ಅವರ ದಾಸನಾಗ್ತಾನೆ. ಅದಾದ ನಂತರ ಹಾಗೆ ಕಥೆ ಬೆಳೆಯುತ್ತೆ. ಕೊನೆಗೆ ಆ ತಾಯಿಯ ದಾಸಿಯಾಗುವುದನ್ನು ಬಿಡುಗಡೆ, ಮೋಕ್ಷ ಕೊಡ್ತಾನೆ ಅದರಿಂದ. ಅದಾದ ನಂತರ ತಾನು ಅಮೃತವನ್ನೂ ತರ್ತಾನೆ ಗರುಡ. ಆಮೇಲೆ ವಿಷ್ಣುವಿನ ತಪಸ್ಸು ಮಾಡಿ ನಾನು ವಿಷ್ಣುವಿನ ವಾಹನವಾಗಬೇಕು ಅಂತ ದೀರ್ಘಕಾಲ ತಪಸ್ಸು ಮಾಡಿ ಅದನ್ನು ಗಳಿಸ್ತಾನೆ. ಅಲ್ಲಿ ಈ ಗರುಡನ
ತತ್ವವೇನೆಂದರೆ ತಾಳ್ಮೆ, ತಾಳ್ಮೆ, ಧೈರ್ಯ, ಸಹನೆ ಎಲ್ಲವುದೂ ಇದೆ. ಗರುಡನ ಅವನ ಚರಿತ್ರೆಯಲ್ಲೇ ಇದೆ. ವೇದವ್ಯಾಸರು ಗರುಡ ಪುರಾಣ ಅಂತಲೇ ಬರೆದಿದ್ದಾರೆ, ಅದು ಬೇರೆ ಕಾರಣಕ್ಕೆ. ಆದರೂ ಅವನ ಹೆಸರು ಅಷ್ಟು ಶ್ರೇಷ್ಠ. ಅವನು ದೇವರಿಗಿಂತ ಏನೂ ಕಡಿಮೆ ಇಲ್ಲ. ಅದು ಗರುಡ. ಇನ್ನೂ ಹಲವು ಆಸನಗಳಿದೆ, ದೇವರ ಹೆಸರಿನಿಂದ ಬಂದ ಆಸನಗಳು. ಕೆಲವನ್ನು ಮಾತ್ರ ಆರಿಸಿದ್ದೇನೆ. ಇದರಿಂದ ಏನು ನಮಗೆ ಬರುವುದು ಅಂತಂದರೆ, ಏನು ತಿಳ್ಕೊಳ್ಬಹುದು ಅಂದರೆ, ಇನ್ನೊಂದು ವಿಷಯ, ಅದೇ ಭಗವದ್ಗೀತೆಯಲ್ಲೇ ಗರುಡನ ಒಂದು ಉಲ್ಲೇಖವೂ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ವೈನತೇಯಶ್ಚ ಪಕ್ಷಿಣಾಮ್ ಅಂತ. ಪಕ್ಷಿಗಳಲ್ಲಿ ನಾನೇ ವೈನತೇಯ ಅಂತ. ವೈನತೇಯ ಅಂದರೆ ವಿನಿತೆಯ ಪುತ್ರ ಅಂತ. ಗರುಡ ನಾನೇ ಶ್ರೇಷ್ಠ ಅಂತ, ಅಂದರೆ ನಾನು ಅವನು ಅಂತ ಹೇಳ್ತಾನೆ. ಅಂದರೆ ಅಲ್ಲಿಗೆ ಗರುಡನೇ ಶ್ರೇಷ್ಠ ಅಂತ. ಸೊ ಇಷ್ಟು ಆಸನಗಳಿಂದ, ಅನೇಕ ದೇವರ ಹೆಸರುಗಳಿಂದ ಬಂದಿರತಕ್ಕಂಥ ಆಸನಗಳಿಂದ ನಾವು ಎರಡನ್ನು ತಿಳಿಯಬಹುದು. ಒಂದು ಆಸನದ ಬಗ್ಗೆ. ಒಂದೆರಡು ಆಸನ ಬಿಟ್ಟರೆ ಎಲ್ಲ ಕ್ಲಿಷ್ಟವಾದ ಆಸನಗಳು. ದೈವತ್ವ ಸುಲಭವಲ್ಲ, ಪರಮಾತ್ಮನೆಡೆಗೆ ಹೋಗುವುದು. ಅದರ ಕಾರಣವೋ ಏನೋ ಆಸನಗಳೆಲ್ಲ ಕಷ್ಟ. ನೆಲಕ್ಕೆ ಕೈಯೇ ಮುಟ್ಟೋದಿಲ್ಲ, ಇನ್ನು ಕಾಲು ತೊಗೊಂಬಂದು ತಲೆಗಿಡಬೇಕು ಅಂದರೆ ಎಷ್ಟು ಕಷ್ಟ. ಸೊ ಎಲ್ಲ ಕ್ಲಿಷ್ಟವಾದ ಆಸನಗಳು. ಆದರೆ ಸ್ವಲ್ಪ ಸುಲಭವಾದ ಆಸನಗಳೂ ಇದೆ. ಅದು ಆಸನದ ಬಗ್ಗೆ. ಆದರೆ ಆ ಪ್ರತಿಯೊಂದು ಆಸನದ ಹಿಂದೆ ಯಾವುದೋ ಒಂದು ಕಾರಣವಿದೆ. ಆ ದೈವಿ ಶಕ್ತಿಗೆ, ಅದರ ಆ ಆಸನದ ಹಿಂದೆ ಆ ದೈವಿ ಶಕ್ತಿಗೆ ಅದರ ಉಗಮವಿರಬಹುದು, ಅಥವಾ ಅದರಿಂದ ಯಾವುದೇ ನಡೆದ ಸಂಗತಿ ಇರಬಹುದು, ಅಥವಾ ಯಾವುದಾದರೂ ಘಟನೆ. ಇದೆಲ್ಲವುದರಲ್ಲಿ ನಮಗೆ ಯಾವುದು ತಿಳಿಯಬಹುದು. ಈಗ ಪತಂಜಲಿ ಮಹರ್ಷಿಗಳು ನಟರಾಜನನ್ನು ದರ್ಶನಕ್ಕೆ ಹೋದಾಗ ನಡೆದ ಸಂಗತಿ ಹೇಳಿದೆ. ಆ ರೀತಿ ಯಾವುದೊಂದು ತತ್ವ ನಮಗೆ ನಾವು ಗ್ರಹಿಸಬಹುದು, ಅದನ್ನು ಗ್ರಹಿಸಿ ನಾವು ಆಸನಗಳು ಮಾಡುವಾಗಲೂ ಕೂಡ ಅದೇ ರೀತಿ ತಾಳ್ಮೆ, ಶ್ರದ್ಧೆ ಎಲ್ಲವನ್ನು ಇಟ್ಟು, ಪತಂಜಲಿ ಮಹರ್ಷಿಗಳು ಹೇಳಿದ ಹಾಗೆ ಓಂಕಾರ ಮೂಲ. ಶಿವನ ಅಥವಾ ಪರಮಾತ್ಮನ ದರ್ಶನಕ್ಕೆ ಓಂಕಾರವೇ ಮೂಲ. ನಾವು ನಮ್ಮ ತರಗತಿಗಳನ್ನು ಶುರು ಮಾಡುವುದು ಓಂಕಾರದಿಂದ, ಕೊನೆಗಳು ಮಾಡುವುದು ಓಂಕಾರದಿಂದಲೇ. ಓಂಕಾರ ಒಂದೇ ಸಾಕು ಅಂತಲೇ ಹೇಳ್ತಾರೆ, ಪ್ರಣವ ಒಂದೇ ಸಾಕು. ಆದರೆ ಬೇರೆ ಬೇರೆ ತತ್ವಗಳನ್ನು ತಿಳಿಯುವುದಕ್ಕೆ ಈ ದೇವರುಗಳನ್ನು ತಿಳಿದರೆ ಆ ತತ್ವಗಳು ನಮಗೆ ಗೋಚರವಾಗುತ್ತೆ. ಈ ಆಸನಗಳನ್ನು ಮಾಡಲೇಬೇಕು ಅಂತೇನಿಲ್ಲ, ಮಾಡೋಕ್ಕಾಗೋದೂ ಇಲ್ಲ ಕೆಲವರಿಗೆ. ಆದ್ದರಿಂದ ಯಾವ ಆಸನವೂ ಆಗುತ್ತೋ ಆ ಆಸನದಲ್ಲಿ ನಾವು ಈ ತತ್ವಗಳನ್ನು ಅಳವಡಿಸ್ಕೊಳ್ಳುವ ಹಾಗೆ, ಹೇಗೆ ಪತಂಜಲಿ ಮಹರ್ಷಿಗಳು ಹೇಳಿದರು, 8 ಮೆಟ್ಟಿಲುಗಳನ್ನು ನಾವು ತಲುಪುವುದು ಕಷ್ಟವಾದರೂ ಒಂದು ಮೆಟ್ಟಿಲಿನಲ್ಲಿ ಇನ್ನೊಂದನ್ನು ಅನುಭವ ಪಡಿಬಹುದು. ಸುಖಾಸನದಲ್ಲೇ ಕೂತು ಪ್ರಾಣಾಯಾಮ ಮಾಡುವುದು, ಅದೇ ರೀತಿ ಧ್ಯಾನ. ಆ ಧ್ಯಾನಕ್ಕೆ ಸ್ಥಿತಿಗೆ ಹೋಗದೇ ಇದ್ದರೂ ಸ್ವಲ್ಪ ಮಟ್ಟಿಗಾದರೂ ಮಾಡಬಹುದು. ಅದೇ ರೀತಿ ಆ ದೈವತತ್ವವನ್ನು ನಮಗೆ ಎಷ್ಟು ಗ್ರಹಿಸಬಹುದೋ ಅಷ್ಟು ಗ್ರಹಿಸಿ ಆಸನವನ್ನು ಮಾಡೋಣ ಅಂತ ಹೇಳಬಹುದು. ನಿಮಗಿದರಿಂದ ಯಾವ ವಿಚಾರ ತಿಳಿದಿದೆಯೋ ಗೊತ್ತಿಲ್ಲ, ಆದರೆ ಒಂದೆರಡು ಆಸನದ ಪರಿಚಯವಂತೂ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಾಮಾನ್ಯ ತರಗತಿಗಳಲ್ಲಿ ಮಾಡೋದಿಲ್ಲ. ಜಾಸ್ತಿ ಏನು ಹೇಳಲಿಕ್ಕಿಲ್ಲ, ಎಲ್ಲ ಅವರೇ ಹೇಳಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಉಪನ್ಯಾಸ. ಒಂದು ರೀತಿ ಅನೇಕ ಹರಿಕತೆಗಳನ್ನು ಒಟ್ಟಿಗೆ ಕೇಳಿದಾಗಾಯಿತು. ಕರಾವಳಿ ಕಡೆಯವರಾದರೆ ಅನೇಕ ಪೌರಾಣಿಕ ಯಕ್ಷಗಾನ ಪ್ರಸಂಗಗಳನ್ನು ಒಟ್ಟಿಗೆ ಒಂದು ಸಲ ನೋಡಿದಾಗಾಯಿತು. ಬಹಳ ಸರಳವಾಗಿ, ಸುಂದರವಾಗಿ ಪೌರಾಣಿಕ ಹಿನ್ನೆಲೆಗಳನ್ನು ವಿವರಿಸಿದ್ದಾರೆ. ಶರತ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಯೋಗ ಬಂಧು ಮೈಸೂರು ಮಧುಸೂದನ್ ಅವರು ಬಂದುಬಿಟ್ಟು ಶರತ್ ಅವರಿಗೆ ಒಂದು ಪ್ರೀತಿ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.
ಹಾಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಕ್ಕಂಥ ಅಭಿರಾಮ್ ಮತ್ತು ತಂಡದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ.